ಇವತ್ತು ಅದು ಆ್ಯಕ್ಚುಲಿ ಹೊಸ ಬಟ್ಟೆ ಹಾಕೊಂಡಿದ್ದೀನಲ್ಲ, ಸೊ ಅದಕ್ಕೋಸ್ಕರ ಅಲ್ಲಿ ಕರಡಿ ನೋಡ್ಕೊಡ್ತಾರೆ, ಫೋಟೋ ಶೂಟ್ ಮಾಡ್ತಾರೆ. ಅದು ಕರೆಕ್ಟಾಗಿ ಅದೇ ಜಾಗದಲ್ಲಿ ಪ್ರಕಾಶ್ ಬಾಲಾಗೋಚಿಯವ ಶರ್ಟು ಎತ್ತಿತ್ತ ಬಡ್ಡೆತ್ತ ಇರ್ತಾವೆ. ಆದರೆ ಇಲ್ಲ ಪ್ರಥಮ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅವರು. ಪ್ರಥಮ ಇದು ಹೊಸ ಬಟ್ಟೆ ಇದರಲ್ಲಿ ತೊಗೊಂಡಲ್ಲ, ವಿಶಾಲ್ ಬಾಟಲ್ಲಿ ತೊಗೊಂಡಲ್ಲ ಆ ಬಟ್ಟೆ ಅರ್ಧೋಗಿದೆ. ಆಗಲೇ ಅರ್ಧೋಗಿದೆ, ಹೊಸ ಬಟ್ಟೆ ಅರ್ಧೋಗಿದೆ. ಅದು 7989 ಗಾಡಿ ಆಟೋ. ಆ್ಯಕ್ಚುಲಿ ಸೇಮ್ ಸ್ಟೋರಿ. ಇವತ್ತು ಇಲ್ಲೇ ನಿಂತ್ಕೊಂಡಿದ್ದೆ ರೈಲ್ವೆ ಸ್ಟೇಷನ್ ಹತ್ತಿರ. ರೈಲ್ವೆ ಸ್ಟೇಷನ್ಗೆ ಹೋಗಿ ನಂಜನಗೂಡಿಗೆ ಹೋಗಲ್ಲ, ಬ್ರೇಕ್ಫಾಸ್ಟ್ಗೆ ಒಡೆಯರ್ಸ್ದು ಊಟ ಸಿಗುತ್ತಲ್ಲ ಇಲ್ಲಿ, ಅದು ಪೀಪಲ್ ಫಾರ್ ಪೀಪಲ್ ಅದು ಟ್ರೈ ಮಾಡೋಲ್ಲ ಅಂತ ಯೋಚನೆ ಬರ್ತಾಯಿದೆ. ಆ್ಯಕ್ಚುಲಿ ಪೀಪಲ್ ಫಾರ್ ಪೀಪಲ್ ಒಂದು 3-4 ಸುತ್ತು ಕೊಡ್ತಾರೆ. ಸೊ ಇಲ್ಲಿ ವೆಯ್ಟ್ ಮಾಡೋದು ಬೇಡ, ನಂಜನಗೂಡು ಹೋಗೋದ ಅಂತ ಅಂದ್ಕೊಳ್ತಾ ಇದ್ದೆ. ಅದಕ್ಕೆ ಅಲ್ಲಿ ಆಟೋ ನಂಬರ್ ಹೇಳೋದಲ್ಲ ಫಸ್ಟು. ಹೌದು, ಇಲ್ಲಿ ಆಟೋ ಪಾಸ್ ಆಗ್ತಿದ್ದೆ, ನಿಂತ್ಬಿಟ್ಟು ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾರಲ್ಲ, ಆ ಥರ ಹಿಂಗೆ ಕತ್ತಿಂಗ್ ಅಂದ್ಬಿಡೋದೇನೆ. ಶ್ರೀಕಂಠೇಶ್ವರ ಕೃಪೆ ಅಂತ ಇತ್ತು ಆಟೋ ಮೇಲೆ. ಅಂದರೆ ಅಲ್ಲಿ ಹೌಸ್ ಆಫ್ ವಿಂಡ್ಸರ್ ಕೂಡ ಗೊತ್ತಾ, ಅದು ಅಂದರೆ ಏನು ಸ್ಟೋರಿ ಕ್ರಿಯೇಟ್ ಮಾಡೋದು ಅಂದರೆ ಅಲ್ಲಿ ಕೂತ್ಕೊಂಡು ಹೋಯ್ತಾ ಓಲ್ಡ್ ಆ್ಯಕ್ಟಿವ್ ಗೊತ್ತಾಗುತ್ತೆ. ಹೇಳಿ ಗೋಡನ್ ಅಥವಾ ಊಟ ಮಾಡೋನ ಫಾರ್ಮುಲ ಅದು. ಅಂದರೆ ಇಲ್ಲಿ ಇವ್ರ ಕೈ ಕೆಳಗೆ ಊಟ ಮಾಡು ಅಂತ, ಎಲ್ಲಿ ಒಡೆಯರ್ಸ್ದು ನೆಟ್ವರ್ಕರ್ ಊಟ ಕೊಡ್ತಾರಲ್ಲ, ಪೀಪಲ್ ಫಾರ್ ಪೀಪಲ್ ಅಲ್ಲಿ ಊಟ ಮಾಡು, ನಂಜನಗೂಡಿಗೆ ಹೋಗ್ಬೇಡ ಅಂತ. ನಂಜನಗೂಡಿಗೆ ಹೋದರೆ ಅಲ್ಲೂ ಪ್ರಶ್ನೆ ಮಾಡ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದೆ ಆ್ಯಕ್ಚುಲಿ. ದಡಿಯ ಆ ಮಿನಿ ಲಾರಿ ಮುಂದೆ ಹೋದ್ನಲ್ಲ ಅವನು ದಡಿಯ. ಹೌದು, ಇವನು ವರುಣ ಅವ್ರ ಅಂಗಡೀಲಿ ಟೀ ಕುಡಿತಾ ಕೂತ್ಕೋತಲ್ಲ ರವಿ, ನನ್ನ ದೊಡ್ಡಪ್ಪನ ಮಗ ರವಿ ಬಾಲಾಗೋಚಿ. ಹೌದು, ಅದನ್ನ ಯಾಕೆ ಇಲ್ಲಿ ಕಾಣಿಸ್ಕೊಳ್ಳಿ. ಇಲ್ಲಿ ಪೂರ್ಣಿಮಾ A3773 ಗಾಡಿ. ಏನದು ಸ್ಟೋರಿ ಕ್ರಿಯೇಟ್ ಮಾಡ್ತಿರೋದು ಅಂದರೆ, ಈಗ ನಂಜನಗೂಡಿಲಿ ಸುಳಭಾಗ ನಂಜನಗೂಡಿಗೆ ಹೋಗ್ತಾ ಇದ್ದೀನಿ ಅಂತ ಕನ್ಫರ್ಮ್ ಆಯ್ತು ಅವ್ರಿಗೆ ಇಲ್ಲಿವರೆಗೆ ಬಂದ ತಕ್ಷಣ. ಸೊ ನಂಜನಗೂಡಿಗೆ ಹೋದರೆ ಅಲ್ಲಿ 50% ಊಟ ಕೊಡ್ತೀವಿ ಅಂತ ಎದುರಿಸ್ತಾರೆ. ಅದು ತುಪ್ಪಕತ್ತೆ ಉಗಿಯೋದೇನಕ್ಕೆ ಅಂದರೆ ನೀನು ಹುಚ್ಚ ಅಂತ ಆಡ್ಕೊಳ್ತೀವಿ, ಸೊ 50% ಊಟ ಕೊಡ್ತೀವಿ ಅಂತ ಎದುರಿಸ್ತಾರೆ. ಅಂತ ಮೆಂಡ್ರಗುಡ್ ಸೋಳ ಮಕ್ಕಳು. ಆರ್ಗನೈಸ್ಡ್ ಇದು. ಆ್ಯಕ್ಚುಲಿ ಬೆಟ್ಟಕ್ಕೆ ಹೋಗ್ಬೇಕಿತ್ತು ನಾನು, ಬೆಟ್ಟಕ್ಕೆ ಹೋಗ್ತೀನಿ ಅಂತ ಹೇಳಿದೆ. ಆದರೆ ಬಡಿ ಮಕ್ಕಳು ಇದು ಕೊಟ್ಟಿಲ್ಲ, ಏನು ಲಿಫ್ಟ್ ಕೊಡೋಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಈ ಕಡೆ ಬಂದೆ. ರಾಜೇಶನ KA 9316 ರಾಜೇಶನ ಬಾಲಾಗೋಚಿ ಅದು. ಇವಾಗ ಬ್ಲಾಕ್ ಮಾಡ್ಕೊಂಡಿರೋದು ಅಷ್ಟೊತ್ತಿಂದ ಇಲ್ಲ ಓದಾಡ್ಬೋದು. ಇವಾಗ ಜಾಗ ಈ ಸೀಮಾ ಆಟೋ ಎಲ್ಲೆಲ್ಲಿ ಹೋಗೋಗೊತ್ತು ಗೊತ್ತಿಲ್ಲ. ಬಾಡಿಗೆ ಗಿಡಿಗೆ ಬಿಡ್ತಾರೋ ಅಥವಾ ಎಲ್ಲ ಒಬ್ಬನೇ ಬಿಸ್ನೆಸ್ ರನ್ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಫಾಸ್ಟ್ ಫುಡ್ ಇದೆ. ಆ ಸರ್ಕಲಿಂದ ಎಂಡು ಹೋಗ್ಬೇಕಾದ್ರೆ ಅಲ್ಲೊಂದು ಫಾಸ್ಟ್ ಫುಡ್ ಇದೆ. ಅದು ಕಾಂಗ್ರೆಸ್ ಆಫೀಸ್ ಇದೆ ಅಲ್ಲ, ಅದ್ರ ಆಪೋಸಿಟ್ ಇದೆ. ಅದೇ ಕಾಂಗ್ರೆಸ್ ಆಫೀಸ್ ಆಪೋಸಿಟ್ ಫಾಸ್ಟ್ ಫುಡ್, ಇಲ್ಲೊಂದು ಫಾಸ್ಟ್ ಫುಡ್ ಇದೆ ಚಾಮುಂಡೇಶ್ವರಿ ಕೃಪೆ. ಮತ್ತು ಇದು ಇದೆ, ಏನು ಹೇಳೋದು, ರೈಲ್ವೆ ಸ್ಟೇಷನ್ ಒಳಗಡೆ ಪೂರ್ತಿ ಬರೀ ಶಿವ ಆಟೋಗಳು ಓಡಾಡೋದು. ಲಗೇಜ್ ಪ್ರಕಾಶ್ ಬಾಲಾಗೋಚಿ ಇದೆ, ಕಡ್ಕೊಳ್ಳೋ ಪ್ರಕಾಶ್ ಬಾಲಾಗೋಚಿ. ಇಲ್ಲ
ತುರ್ಸ್ಕೊಂಡು ಹೋಗೋರು. ನಂಬರ್ 8 ನ್ಯೂಯಾರ್ಕ್ ಅದು. ಅವಾಗ ಎದ್ಕೊಂಡಿದ್ದೀರಿ ಸುಮ್ಮನೆ ಓಡಾಡೋರು ಅಲ್ಲ ಬಂತ ನಾಳ ಆಡಿಸ್ಕೊಂಡು ಸುಮ್ಮನೆ ಅವತರಿಸ್ಕೋಗೋದು. ಆಗಡೆ ಹೋಗ್ಬಿಡ ರೆಕಾರ್ಡ್ ಮಾಡ್ತಾವೆ. ನಾನು ಡೌಟ್ ಬರ್ತಾಯಿಲ್ಲ. ಸಿಕ್ಕಾಬಿಡ ಜನ ಹಿಂಗೆ ಅವತರಿಸ್ಕೊಂಡು ಹೋಗ್ತಾನೆ ಇದ್ರು. ಅದಕ್ಕೆ ಇವ್ರಿಬ್ಬರು ಕಾಲ್ ಮಾಡಿದ್ರು. ಆ್ಯಕ್ಚುಲಿ ದಜ್ಜಿಗೂಡು ಹೋಗಿ ಟ್ರೈ ಮಾಡಿದೆ. ಟ್ರೈನ್ ಇನ್ನೂ ಬಂದಿಲ್ಲ. 9:30 ಅಂತ ಹಾಕಿದ್ದಾರೆ. ಇನ್ನೂ 15 ಮಿನಿಟ್ಸ್ ಇದೆ. ಟ್ರೈನ್ ಇನ್ನೂ ಬರ್ತಾ ಇದೆ. ಇನ್ನೂ 2 ಸ್ಟೇಷನ್ ದಾಟಿ ಬರಬೇಕದು. ಇಷ್ಟು ಜನ ಮಿಸ್ ಆಗ್ಬಿಟ್ರೆ ಅವರು. ಆ ಲೇಡಿ ಕವರ್ ಮಾಡಬೇಕಿತ್ತು. ಒತ್ತರಿಸ್ಕೊಂಡು ಹೋಗ್ಬಿಡೈತವು. ಗ್ರೋಯಿಂಗ್ ಅಂತ ಇದಕ್ಕೆ ಆ್ಯಟಿಟ್ಯೂಡ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಅದು ಇಮೇಜ್ ಫಾರ್ಮುಲಾ ತೊಗೊಂಡಿದ್ದೀವಿ ಅಂತ ಕೈ ನೋಡಿದ್ರು ನಂಬರ್ ಬಂದುಬಿಟ್ಟು ಅಡೋಡಿ ಏನು ಸ್ಟೈಲು ಫೋಟೋ ಹೊಡೆಯೋದ್ರಲ್ಲ ಮಾಡಾಯ್ತು. ಅದಕ್ಕೆ ಹೇಳೋದು ಆ್ಯಟಿಟ್ಯೂಡ್ ಫಾರ್ಮುಲಾ ಇದೆಲ್ಲ ಹೆವಿ ಡೇಂಜರಸ್ ಫಾರ್ಮುಲಾ ಅದು ಅಂತ. ಎಂತೆಂಥ ದೊಡ್ಡ ಘಟನೆಗಳು ಇದ್ದೆವು. ಸಣ್ಣ ಟೆಕ್ಸ್ಟಿಂದೆ ದೊಡ್ಡ ಘಟನೆಗಳಿರ್ತವೆ. ಗ್ರೋಯಿಂಗ್ ಅಂದರೆ ಅದೇ ನಾವಿಲ್ಲಿ ಏನೆಲ್ಲ ಮಾಡಿಬಿಟ್ವಿ ಇದೀಗೆ ಒಬ್ಬನ ಮಾಡಿಬಿಟ್ಟು ಕೊಳ ಕೂರಿಸ್ಬಿಟ್ವಿ ಹಂಗೆ ಹಿಂಗೆ ಅಂತ ಏನೋ ಕಥೆ ಹೊಡಿತಾ ಇದ್ದಾರಲ್ಲ ಅಂತ ಹೇಳ್ತಾ ಇರೋದು. ಆ್ಯಕ್ಚುಲಿ ಮಾಡಿದಾರಲ್ಲ ಅದ್ರದ್ದು ಸ್ಟೋರಿ ತೋರಿಸ್ತಾ ಇರೋದು. ಗ್ರೋಯಿಂಗ್ ಅಂದರೆ ನಾವು ಇದೆಲ್ಲ ಮಾಡಿಬಿಟ್ವಿ ನಿಂಗೆ ಅಂತ ಪುಡಿ ಮಾಟ ಇಲ್ಲೇ ಬರ್ತಾ ಮತ್ತೆ ಊಟ ಕೊಡಲ್ಲ ನಂಜನಗೂಡಲ್ಲಿ ಅಂತ ಆ್ಯಕ್ಚುಲಿ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಅವರು. ನಾಗಮ್ಮ ಶಿವರಾಘವ ಅಂತ ರಾಜಶೇಖರನ ಅತ್ತೆ ಆಯಿತು ಒಬ್ಬರು. ಅದರ ರಾಜಶೇಖರ ಇದ್ರಲ್ಲ ಆ ರಾಜಶೇಖರನ ತಂದೆಯ ತಂಗಿ ಹೆಸರು. ಬೆಟ್ಟು ನೋಡೋ ಅವನು ಫಕ್ಕಿ ಬೆಟ್ಟು. ರವಿ ಅಂತ ಟ್ಯಾಟೂ ಇದೆ. ಇಷ್ಟು ಜನ ಇಲ್ಲಿ ಹೋದವ್ರು ಅಲ್ಲೂ ಅಲ್ಲಿ ಫ್ಯಾಮಿಲಿ ಹೋಗ್ತಿದಾರಲ್ಲ ಅವರು ಅದೇ ಕತೆ ತಿಕ್ಕಾಕೋಬಂತ ತೋರಿಸ್ಕೋಗ್ತಾರೆ ನೋಡೋ ಅವ್ರದ್ದು. ಸುಮ್ಮನೆ ಹೋಗ್ತಾರದಲ್ಲ ಅದು ಬೇಕಂತ ಸಿಗಿಸ್ಕೊಂಡು ಹೋಗ್ತಿರೋದು ಬಟ್ಟೆ ಬ್ಯಾಗ್ಗೆ ಅದೇ ತಿಕ್ಕಾಕೋಬ್ ತೋರಿಸ್ತಿದ್ದೀವಿ ಅಂತ. ಆ್ಯಕ್ಚುಲಿ ಒತ್ತರಿಸ್ಕೊಡೋದ್ರು ಸುಮಾರು ಜನ ಎಲ್ಲ ಒತ್ತರಿಸ್ಕೊಡೋದ್ರು. ಯಶಸ್ವಿನಿ ಗಾಡಿ ಮೇಲೆ AB 1554 ಗಾಡಿ ಅದು. ಯಶಸ್ವಿನಿ DTV ಆ್ಯಂಕರ್ ಶಿವದಬಾಳ ಹೇಳ್ತಾರೆ ಅದ್ರಲ್ಲಿ ನೋಡೋದಕ್ಕೆ. ಒತ್ತರಿಸ್ಕೊಡೋದು ಬಾಲ ಪ್ರತಿಭೆ. ತಿಗಾಕೋಗಿ ತೋರಿಸ್ತೀವಿ ಅಂತ ತೋರಿಸ್ತಾರೆ. ತಿಗ ತೋರಿಸ್ತಿದ್ದ ಸೊಳ ಮಗ ಪಕ್ಕದಲ್ಲಿರೋದು. ಮಿಂಡ್ರಿ ಮಗ ಒಬ್ಬ ಸಾಮಾನು ತೋರ್ಸೋಕ್ಕೆ ಅಂತ ನಿಂತಿರೋದ. ಬರೀ ಸಾಮಾನು ತೋರ್ಸೋ ಕೆಲಸ. ಸಾಮಾನು ತೋರಿಸೋದು. ಹಾಡು ಕೇಳಿಸ್ಕೊಳ್ಳೋದು ಏನು ಗೊತ್ತೈತೆ? ಆನಂದ ಸುರೇಶ್ ಇದೇ ಗಾಡಿ ಓಡಿಸ್ತಾ ಇದ್ದಿದ್ದು. ಏನಕ್ಕೆ ಸಿಲಿಲ್ಲ ಅವರು. ನಿಲ್ಲದ ಸಿಟಿ ಕಾರ್ಪೊರೇಷನ್ ಮತ್ತು ದಸರಾದಳು. ಹೆರಿಟೇಜ್ ಹಿರಿಯ ನಾಗರಿಕಗಳು ಒಡೆಯರ್ಸ್ ಒಳ ವಸ್ತ್ರಗಳು.
ಎಲ್ಲಿದೆ ಅಲ್ಲಿಗೆ ಹೋದರೆ ಕೊಡೋಕ್ಕೂ ಕವರ್ ಬಿಡೋದಿಲ್ಲ. ಅಲ್ಲಿ ಕವರ್ ಮಾಡ್ತೀನಿ. ರಿವರ್ಸ್ ಬರೋರು ಅಷ್ಟೇ. ಒಬ್ಬ 3ನೇಳು ಬರ್ತಾರೋದು ಇಲ್ಲಿ. ಈಗ ಅಲ್ಲಿ ಕವರ್ ಮಾಡ್ತೀನಿ ಈಗ. ಕೈ ನಾನು ಯಾರು ಗೊತ್ತಾ ಯಾಕೆ ಇಲ್ಲಿ ಅಂತ ಕೇಳಲ್ಲ, ಅದಕ್ಕೆ ಗೊತ್ತಾ ಅಂತ ಕೇಳಿದ್ದು. JD 2879 ಗಾಡಿ ಅದು. ಆ್ಯಕ್ಚುಲಿ ಐಬಿ ಮಕ್ಕ ಬರ್ತಾರೋ 3ನೇ ವೆಹಿಕಲ್ ಇದು 3ನೇದು. ಅವ್ರಿಗೂ T-ಶರ್ಟ್ ಓದಿ ಸಿಟಿಸನ್ ಏಟ್ ಅಂತ ಬರ್ತಿದ್ದೆ. ಆ್ಯಕ್ಚುಲಿ ಅಲ್ಲಿ ಇಷ್ಟಪಡಲ್ದು ಬಲಾಗಿ ಮುಚ್ಚಿ ಗಾಡಿ ಹೋಯ್ತು ಬಲಿರೋ. ಅಂದರೆ ನಂಜನಗೂಡು ಬಿಟ್ಬಿಟ್ಟು ಮೈಸೂರಿಗೆ ಬಾ ಅಂತ ಅಲ್ಲಿಂದ ಒಬ್ಬ ಎದುರಿಸಿದ್ನಲ್ಲ, ಇದೇ ರೋಡ ಮೇಲೆ ಎದುರಿಸಿದ್ದು. ಈ ವೈದ ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹುಡುಗರವಲ್ಲ 2 ಸಮರ್ಥಿದ್ದು ಅವ್ರ ಬಾಲಾಗಿ ಗೊತ್ತಿರೋದು. ಅಲ್ಲಿ ಏನೇನು ಫಾರ್ಮುಲಾ ತೋರಿಸ್ತಾ ಇರೋದು ಏನಂದ್ರೆ ಅಲ್ಲಿಗೆ ಬಾ ಅಂತ. ಇದು ಅದಕ್ಕೆ ರಿಲೇಟೆಡ್, ಅಂದರೆ ದೇವಸ್ಥಾನಕ್ಕೆ ಬಾ ಅಂತ, ಬಂದು ಮೈಸೂರಿಗೆ ಬಾ ಅಂತ ಅದು ಥ್ರೆಟನ್ ಮಾಡಿದ್ದು ಅದಕ್ಕೋಸ್ಕರ. ಅಲ್ಲಿ ಶಕ್ತಿ ಬಹದೇಶ್ವರ ಕೃಪೆ. ಆ್ಯಕ್ಚುಲಿ ಒಳ್ಳೆ ವಿಷಯ ಬಿಸಾಗೋಯ್ತು. ರೌತುಲ್ಲಕ್ಕೆ ಅಡ್ವರ್ಟೈಸ್ಮೆಂಟ್ ಇದ್ದಾಗಿ ಒಳ್ಳೆ ಬಿಸಾಗೋಯ್ತು. ಈ ಸ್ಪಾಟಿಗೆ ಬಂದಾಗ ಅದು ಯಾರಿಗೋ ಬೈತಾ ಇದ್ದ ಇಲ್ಕಲ್ಗೆ ಆಗೋದು ಅವಚ್ಚ ಶಬ್ದಗಳು ಹೋದ್ರೆ ಕಿವಿ ಕೇಳಕ್ಕೆ ಕಾರದ ಕಿತ್ತಾಕ್ಬಿಡ್ಬೇಕು. ಹಂಗೆ ರವನಕ್ಕೆ ಆ ಗೊಜ್ಜನಕ್ಕೆ ಹಂಗೆ ಹಿಂಗೆ ಅಂದ್ಕೊಂಡು ಬೈದ ಅಷ್ಟಿಷ್ಟು ಬೈತಿರಲಿಲ್ಲ ಯಾರಿಗೋ. ಉಗ್ದ ರೆಕಾರ್ಡ್ ಆಗಿರುತ್ತೆ ಅದು ಆ್ಯಟಿಟ್ಯೂಡ್. ಅದು ರವನಕ್ಕೆ ಗೊಜ್ಜನಕ್ಕೆ ಹಂಗೆ ಹಿಂಗೆ ಅವರ ಮಂತಲ್ಲೂ ಅಯ್ಯೋ ಬರೀ ಬೈತಾನೇ ಇದ್ದ. ಅದು ಬಡ್ಡಿ ಬಗೋದು ವೀಡಿಯೋ ರೆಕಾರ್ಡ್ ಆಗಲಿಲ್ಲ ಅವರು. ಅಡ್ವರ್ಟೈಸ್ಮೆಂಟ್ ಅದಾಗ್ತಿತ್ತು, ಕ್ಯಾಬ್ರಾ ಅಲ್ಲಿ ಬರ್ತದೆ, ಬಟ್ ಅಡ್ವರ್ಟೈಸ್ಮೆಂಟ್ ಆಗ್ತಿತ್ತು. ಅಲ್ಲಿ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಆ ಗೇಟಲ್ಲ ಆ ಸಂಧಿಯಲ್ಲಿ. ಸೊ ಅದು ಅಲ್ಲಿ ಬರಲಿಲ್ಲ, ಇಲ್ಲಿ ಬಂದು ಅದಕ್ಕೆ ಮಾಡ್ತಾ ಇರೋದು. ಈ ಜಾಡ್ಮಲಿಗಳೆಲ್ಲ SC/STಗಳೆಲ್ಲ ಯಾಕೆ ಹಿಂಗೆ ಆಡ್ತಾವ್ರೆ ನನಗೆ ಗೊತ್ತಿಲ್ಲ. ಸಿಟಿ ಕಾರ್ಪೊರೇಷನ್ ಬರ್ತಾರಲ್ಲ ಅದಕ್ಕೋಸ್ಕರ ಏನೋ ಖಂಡಿತ. ಸಿಟಿ ಕಾರ್ಪೊರೇಷನು ನಾಗರಾಜೇಗೌಡ ಓಕೆ. ತಣ್ಣೀರು ಹಿಡ್ಕೊಳ್ಳಿಗೂ ಕಾಂಪೀಟ್ ಮಾಡಬೇಕು. ಇಲ್ಲಿ ಹೋಗ್ಲೇಸಲ್ಲಿ ಊಟ ಸ್ಥಳ ಬಸ್ ಆಯ್ತವಲ್ಲ ಅವು, ಇಲ್ಲಿ ಪುಳಿಯಪ್ಪ.
फोन पे चलाते हो भैया? फोन पे चलाते हैं? कन्नड़ कन्नड़ में बात करना. ಸಿದ್ಧ ಗಲಾಟೆ ಮಾಡೋದಕ್ಕೆ ಬಿಟ್ಕೊತಿರೋದು. ನಾಲ್ಕು ಜನ ಇವರೆಲ್ಲ ಯಾವ ಊರು ಸ್ಟೂಡೆಂಟ್ಸುಗಳು ಇವರು. ಇಷ್ಟುದಕ್ಕೆ ಇಂಥ ಪ್ರತಿಭೆ ಹೊರ ಹಾಕ್ತಾರೆ ಅಂದರೆ ಈ ಬಡ್ಡೆಗಳೆಲ್ಲ ಬೆಳೆದ ಮೇಲೆ ಜೀವನದಲ್ಲಿ ಇನ್ನೂ ಎಷ್ಟು ಮನೆ ಹಾಳು ಮಾಡಬೇಡ. ಅವರಲ್ಲಿ ಕುತ್ಕೊಂಡಿರೋದ್ರಿಂದ ಎರಡು ಅಡ್ವಾಂಟೇಜ್ ಇದೆ. ಡಿಸ್ಅಡ್ವಾಂಟೇಜ್ ಆಯಿತು, ಅಡ್ವಾಂಟೇಜ್. ಅವ್ರಿಗೆ ಅಡ್ವಾಂಟೇಜ್ ಅಂದರೆ ಡಿಸ್ಅಡ್ವಾಂಟೇಜು. ಏನಪ್ಪ ಅದು ಅಂದರೆ, ಒಂದು ಗಲಾಟೆ ಮಾಡ್ತಾ ಇದ್ದಾರೆ. ನಾನು ಆ್ಯಕ್ಚುಲಿ ನಂಜನಗೂಡಲ್ಲಿ ನಡೆದ ಇನ್ಸಿಡೆಂಟ್ ಪತ್ರ ಬರೀತಾ ಇದ್ದೀನಿ. ಅವನು ಮೂಗು ಪ್ರಕಾಶ್ ಟೈಟಲ್ ಟೀಮ್ ಇದಾಕೊಂಡಿದ್ದೀನಿ. ಏನು ಹೇಳೋದು, ಪತ್ರ ಬರಿತಾ ಇದ್ದೀನಿ, ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ. ಇನ್ನೊಂದು, ನಾನು ಕುಂತಿರೋ ಜಾಗದಲ್ಲಿ ಇವಾಗ ಬಿಸಿಲು ಬರುತ್ತೆ. ಸೊ ಈಗ ನಾನು ಆ ಕಡೆ ಎದ್ದೋಗ್ಬೇಕಾಗಿತ್ತು. ಎದ್ದೋಗ್ತಾ ಇದ್ದೆ ಇಷ್ಟು ದಿವಸ. ಇವಾಗ ಎದ್ದೋಗೋಕ್ಕಿಂತ ಮುಂಚೆ ಅವರು ಜಾಗ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಹಿಂದ್ಗಡೆ ಹಿಂದ್ಗಡೆ ಕುತ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಜಾಗ ಖಾಲಿ ಬಿಟ್ಟಿದ್ದಾರೆ. ಜೊತೆಗೆ ಆ ಅಲ್ಲಿ ಬಂದು ಉಗಿದ್ಬಿಟ್ಟೋರ್ಲಲ್ಲ, ಅದು ವೀಡಿಯೋ ರೆಕಾರ್ಡ್ ಮಾಡಿರೋದು ಪ್ರೀವಿಯಸ್ ಶಾರ್ಟಲ್ಲಿ ಇದೆ ನೋಡಿ, ಗೊತ್ತಾಗುತ್ತೆ. ಇದೆಲ್ಲ ಆರ್ಗನೈಸ್ ಮಾಡೋದಕ್ಕೆ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಊರುಗಳಲ್ಲಿ ನೋಡೋದು ಎಲ್ಲಿವರೆಗೂ ಹೋಗ್ತಾರೆ, ಇಲ್ಲಿವರೆಗೂ ಕಮ್ಮಿ ಐತೆ, ಇಲ್ಲಿವರೆಗೂ ಬಂದು ಹೋಗ್ತಾರಲ್ಲ, ಎಷ್ಟು ಮೆಂಟ್ರಿಗೂ ಆಟ ಆಡಬೇಡ ಅದಕ್ಕಾಗಿ. ಸೋಳ ಮಕ್ಕಳ ಪೊಲೀಸ್ದು ಆ್ಯಕ್ಚುಲಿ ಇದು ಬಂದಿದ್ದು ಯಾರೋ ಲೇಡಿ ಪೊಲೀಸ್ ಥರ ಒಳಗಡೆ ಹುಡುಗರು ಇವಾಗ ಎದ್ದೋದ್ರಲ್ಲಿ. ಪೊಲೀಸ್ ಬಂದ ತಕ್ಷಣ ಎದ್ದೋಗಿದ್ದವರು. ಇದು ಆ್ಯಟಿಟ್ಯೂಡ್. ಇದು ಐ ಲವ್ ಕರ್ನಾಟಕ ಪೊಲೀಸ್. ಅಲ್ಲಿ ಲೇಡಿ ಇದ್ದಾರೆ. ಬಹುಶಃ ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದೆ ಅಂದರೆ, ಸೀಮಾ ಇದ್ದಾರಲ್ಲ, ಸೀಮಾ ಥರ ಹೋಗಿ ಕಷ್ಟ ಸುಖ ಹೇಳ್ಕೊ, ಅಯ್ಯಮ್ಮ ಸರಿ ಮಾಡ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅಯ್ಯಮ್ಮ ಹೆಲ್ಪ್ ಮಾಡಿದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ. ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಗಳು ಬರೀ ರಾಂಗ್ ಬೇಗರು, ಒಡೆಯರ್ ಸ್ಟೇಟ್ ವಿಚಾರಗಳು. ಅದಕ್ಕೆ ತಿಗಾಕೊಬ್ಬು ಬೇಕು ತಗೊಂತ ಉದ್ದೇಶಪೂರ್ವಕವಾಗಿ ರಾಂಗ್ ವೇ ಹೋಗೋದವರು. ಅದೇ ಬೇರೆ ಸ್ಟೇಟ್ ಬೇಟ್ ಪಾಸ್ ಮಾಡ್ತಾ ಇರೋದವರು. ದುಡ್ಡು ಕೊಡಿಸ್ತಾರೆ ಅಂದ್ಕೊಳ್ತೀನಿ, ಅದಕ್ಕೇನೋ ಮಾತಾಡ್ತಿರೋದು. ಯುವರತ್ನ ಅದೇ ಮನೆಯಿಂದ ದುಡ್ಡು ಕೊಡಿಸ್ತಾರೆ, ಎಷ್ಟು ಕೊಡಿಸ್ತೀವಿ ಅಂತಲೇ ಮಾತಾಡ್ತಾ ಇದ್ದಾರೆ ಅವರು. ಹೋಗ್ಯಾ ನೋಡಿ ಗಾಡಿದು. KA9F4800 ಆಟೋ ರಾಂಗ್ ವೇ. ಆಯಿತು ಬಾರೋ, ಇಲ್ಲೇ ಇದ್ದೀನಿ, ಉಣ್ಬಿಟ್ಟು ಹೋಗವೇ. ಇಲ್ಲಿ ಗೊತ್ತಿಲ್ಲ. ಅವರೊಬ್ಬ ತುಲ್ಲು, ಅವನು ಮತ್ತು ಅವರಿಬ್ಬರು ಏನೋ ಮಾತಾಡ್ತಾರೆ. ಅವರು ನನ್ನ ಮುಂದೆ ಬಂದು ನಿಂತ್ಕೊಂಡು ಅವ್ಯಾಚ ಶಬ್ದಗಳಲ್ಲಿ ಬೈದಾಡ್ತಾರೆ. ಸೊಳ್ಳೆ ಮಕ್ಕಳು ಅವಾಚ ಶಬ್ದದಲ್ಲಿ ಸಿಕ್ಕಾಪಟ್ಟೆ ಯದ್ವಾ ಬೈದಾಡೋದಲ್ಲ, ಒಂಥರ ಫ್ರೆಂಡ್ಲಿ ಬೈತಾರಲ್ಲ ಆ ಥರ. ಏನೋ ಆ್ಯಕ್ಚುಲಿ ನಾನು ಲೆಟ್ರಿ ಡ್ರಾಫ್ಟ್ ಮಾಡ್ತಾಯಿದ್ದೆ, ಆ ಕಡೆ ಏನು ಗಮನ ಸರಿಯಾಗಿ ಹರಿಸಲಿಲ್ಲ. ಮುಂದೆ ಹಿಂದ್ಗಡೆ ಏನೇನೋ ಮಾತಾಡಿದಾಗ ನಂಬರ್ 1 ಬೆಟ್ಟು ಬೇರೆ ತೋರಿಸ್ಬಿಡೋದು ಸೊಳ್ಳೆವಾಗ. ಕವರ್ ಆಗಿದೆ ಅದು ಸ್ವಲ್ಪ. ಅದು ಮಾತಾಡಿದ್ದೆಲ್ಲ ಕವರ್ ಆಗಿಲ್ಲ. ನಂಬರ್ 1 ಬೆಟ್ಟು ತೋರಿಸ್ಕೊಂಡು ಮಿಡ್ರಿಗೂಟ ಆಟ ಆಡ್ತಿದ್ದೆಲ್ಲ ಕವರ್ ಆಗಿದೆ. ಶುರು ಈ ಭಾರತದ ಭವ್ಯ ಪ್ರಜೆಗಳು ಅವಳಿ ವ್ಯಾಗನರ್ ಒಡೆಯರ್ಸ್ ವ್ಯಾಗನರ್. ಇವರು ಒಡೆಯರ್ಸ್ ನೆಟ್ವರ್ಕ್ ಫೀಲ್ಡರ್ಗಳು. ವೆಡರ್ಸ್ ವ್ಯಾಗನರ್. ಮುಂದೆ ಈ ಬಡೆ ತಗೋ, ಹಿಂದೆ ಈ ಬಡೆ ತಗೋ. ಆ್ಯಕ್ಚುಲಿ ಅದರಲ್ಲಿ ನಂಜುಂಡೇಶ್ವರ ಅಂತ ಬರ್ತದೆ. KA01AH9165 KA01 ಅದು ಗಾಡಿ ಇದೆಯಲ್ಲ, ಅದು ನಂಜುಂಡೇಶ್ವರ ಅಂತ ಬರ್ತಿದೆ. ನಂಜನಗೂಡು. ಯಾಕೆ ಅದು ತೋರಿಸ್ತಾ ಇರೋದು ಇವಾಗ ಅಂದರೆ, ಸುಮಾರು 1:15 ಮೇಲಾಗಿದೆ ಸಮಯ, ಇನ್ನೂ ಊಟ ಸಿಕ್ಕಿಲ್ಲ. ಯಾರೂ ಊಟ ತಂದು ಕೊಟ್ಟಿಲ್ಲ ಇಲ್ಲಿಗೆ, ಒತ್ತರಿಸ್ಕೊಂಡು ಹೋಗೋದು. ಬೆಳಿಗ್ಗೆ ಸಿಕ್ಕಾಪಟ್ಟೆ ಆಯಾಸ ಆಗ್ತಾಯಿತ್ತು, ಮಾಮೂಲಿ ನಿಶಕ್ತಿ.
ಕೆಮಿಕಲ್ ಡ್ರಗ್ಸ್ ಹಾಕೊಟ್ರಿಂದ 2 ಲೀಟ್ರ್ಗಿಂತ ಹೆಚ್ಚಿಗೆ ನೀರು ಕುಡ್ದಿದ್ದೀನಿ ಈಗಾಗಲೇ ಯಾವಾಗ ಬ್ರೇಕ್ಫಾಸ್ಟ್ ಮಾಡಿದ ನಂತರ. ಇದು ಬಾಟ್ಲಲ್ಲಿ ಎರಡನೇ ರೌಂಡ್ ನೀರು ಕುಡಿತಾ ಇರೋದು ನಾನು. ಇದಕ್ಕಿಂತ ಮುಂಚೆ ನೀರು ಕುಡಿದೀವಿ. ಇದು ಆ್ಯಕ್ಚುಲಿ ನನಗೆ ರೈಲ್ವೆ ಸ್ಟೇಷನಲ್ಲೇ ಕುಡಿದಿದ್ದು. ಅಲ್ಲೇ ಆಲ್ಮೋಸ್ಟ್ ಕ್ಲೋಸ್ ಟು 1 ಲೀಟರ್ ಕುಡಿದಿದ್ದೆ. ಪುನಃ ಇನ್ನೊಂದು ಬಾಟ್ಲ ಪೂರ್ತಿ ಹಿಡ್ಕೊಬಂದಿದ್ದೆ. ಇದಿಷ್ಟು ನೀರು ಹಿಡ್ಕೊಂಡಿದ್ದೆ. ನಂಜುಗೂಡ ಕುಡಿದಿದ್ದೆ. ಪುನಃ ವಾಟರ್ ಬಾಟ್ಲ್ ಇತ್ತಲ್ಲ ಅದರಲ್ಲೂ ಕುಡಿದಿದ್ದೆ. ನೀರು ಕುಡ್ಕೊ ಮೋರ್ ದೆನ್ 2 ಲೀಟರ್ಸ್ ನೀರು ಕುಡಿದಿದ್ದೀನಿ ಈಗ ಆಲ್ರೆಡಿ. ಎರಡು ಪ್ಯಾಕ್ ಸಿಕ್ತು. ಯಾವುದೋ ಕೈನೀಸ್ ಟೆಕ್ನಾಲಜೀಸ್ ಅಂತ ಯಾವುದೋ ಕಂಪ್ನಿ ಇದೆ. ಗೂಗಲ್ ಸರ್ಚ್ ಮಾಡಿದೆ. ಯಾವುದೋ ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲ ಮಾರಾಟ ಮಾಡೋ ವ್ಯಕ್ತಿ ಟೀಮ್ ಕಂಪ್ನಿ. ಅದೇನೋ ಕಡೆ ಹೋಗಪ್ಪ, ಅವ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ. ವಯಸ್ಸಾಗಿದೆ, ಓಕೆ, ಒಂದು ಪಕ್ಷ ಒಪ್ಕೊಳ್ಳೋದ. ಬಟ್ ಓಕೆ, ಅದು ಈಸ್ಕೊಳ್ಳ ಬಿಡಪ್ಪ. ಎಷ್ಟೊಂದು ಜನ ಗಡವಾಗಳು ಗೂಳಿಗಳಿದ್ದಂಗೆ ಇರ್ತಾರೆ, ಅವರೇ ಇಸ್ಕೊಂಡು ತಿಂತಾರೆ. ಅವ್ರು ಇಸ್ಕೊಳ್ರಿ ಅಂತ. ಅಲ್ಲಿ ಫಾರ್ವರ್ಡ್ ಬೈ ರಾಜೇಶ ಹೋಗ್ತಾ ಗಂಟು. ಆ ರಾಜೇಶ ಕೊಟ್ಟಿರೋದು ಇಸ್ಕೊಂಡವನೇ ಗುರು. ಎಡಗೈಲೊಂದು ಬಲಗೈಲೊಂದು ಬೇಕಂತ ಮುಂದೆ ಇಸ್ಕೊ ಓಡಾಡ್ತಿರೋದು ಬಡ ನಾವು. ಏನಾಯಿತು? ಹೀರೋ ಆಯ್ತಾ? ವಾ, ಕಡಿಮೆ ತಂದಿರಾಗಿದ್ದಾನೆ ಇವತ್ತು. ಹೋಟೆಲ್ ನನಗಂತೂ 2 ಸಿಕ್ತು. ಪರವಾಗಿಲ್ಲ, ಸುಮಾರು ತರ್ತಾಯಿದ್ದೆ ಅಷ್ಟು ದಿವಸ. ಇವತ್ತೇ ಕಡಿಮೆ ಡಿಸ್ಟ್ರಿಬ್ಯೂಷನ್ ಕೊಟ್ಟ. ಸುಮಾರು ಜನಕ್ಕೆ 2 ಕೊಟ್ಟ, ನನಗೂ 2 ಕೊಟ್ಟಿದ್ದಾನೆ. ಹೋಟೆಲ್ ಬೇಕ್ತಿರೋಯ್ತೇನಪ್ಪ. ಇಷ್ಟು ದಿವಸ ಕಂಪೇರ್ ಮಾಡಿದ್ರೆ ಇವತ್ತು ಬೇಕ್ತಿರೋಯ್ತು. ಸುರೇಶ್, ನಮ್ಮ ಸುರೇಶ್ ಮಾವ ರೆಪ್ರೆಸೆಂಟ್ ಮಾಡ್ತಿರೋದು ಗಾಡಿ. ಅದು BE6 ಇಲ್ಲ BE9. ಅದು 6 ನಮ್ಮ ಮಮ್ಮಿದು, 9 ಸುರೇಶ. ಊಟ ಸರಿಯಾದ ಕೂತ್ಕೊಂಡು ತಿನ್ಬೇಡ ಒಂದಾಯ್ತಾ. ಆಡೋ ಅನ್ನಂಗೆ ಆಟಗಳು ಬಡ್ಡೈತವು, ಅದಕ್ಕೆ ಬದುಕ್ತವೆ. ಸಿಗರೇಟ್ ಬೀಡಿ ಬೇರೆ ಬಡ್ಡೈತಿದ್ಕೆ. ಪಕ್ಕದಲ್ಲೇ ಬಂದು ಕುತ್ಕೋತಾರೆ ಗುರು, ಮುಂದೆನೇ ಬಂದು ಕುತ್ಕೋತಾರೆ. ಬೇಕಂತ ಮಾಡೋದು ಅದು. ನಾಯಿ ಕೈ ಆಡುತ್ತಲ್ಲ, ಹಂಗೆ ಬೊಗಳ್ತಾವಳೆ. ಯಾರಿಗೋ ಬೈತಾ ಇರೋದು, ತಮಿಳಲ್ಲಿ ಬೈತಾ ಇರೋದು ಲೌಡಕ್ಕೆ ಬಂದು. ಅದೇ ನನ್ನ ಪಕ್ಕ ಬಂದ ತಕ್ಷಣ ಬೈಯೋದು ಇಷ್ಟಪಡ್ತಾಳೆ ಸೊಳ್ಳೆ ಮಗಳು. ಎಲ್ಲ ಬರೀ ಮಿಂಡ್ರೆ ಗುಡ್ಡ ಆಟಗಳು. ಯೂರಿನ್ ಪಾಸ್ ಮಾಡೋಕ್ಕಿರ್ಬೇಕು, ಅಲ್ಲಿವರೆಗೂ ಹೋಯ್ತಾನೆ ಕಷ್ಟಪಟ್ಟಪ್ಪ. ಅದೇ ಆ್ಯಕ್ಚುಲಿ ಯೂರಿನ್ ಪಾಸ್ ಮಾಡೋಕ್ಕೆ ಹೋಗ್ತಿರೋದಲ್ಲ ಅವನು. ಅಲ್ಲಿ ಉಗಿದಿ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ಮರ್ಯಾದ ಪುರುಷೋತ್ತಮ ಥರ ಹೋಗ್ತಾನೆ. ಅವನು ಹೋಗ್ತಿರೋದೇನು ಅಂದರೆ, ಇಲ್ಲಿ ಮೇಲೆ ಯಾರು ನಿಂತ್ಕೊಂಡು ಯೂರಿನ್ ಮಾಡಿದ್ರೆ ಅದು ಅವನು ಕಾಣುತ್ತೆ. ಇಲ್ಲಿ ಯಾರು ನಿಂತ್ಕೊಂಡು ಯೂರಿನ್ ಮಾಡದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ, ಮುಜುಗರ ಉಂಟು ಮಾಡೋಕ್ಕೋಸ್ಕರ ಅಲ್ಲಿ ಹೋಗಿರೋದು ಒಂದು. ಇನ್ನೊಂದೇನೆಂದರೆ, ಇಲ್ಲಿ ಒಳಗಡೆಗೆ ಹೋದರೆ
ನಾನು ಇಲ್ಲೇ ನಂಬರ್ 2 ಹೋಗೋದೀಗ. ಅಲ್ಲಿ ಸರ್ಕಸ್ ಗ್ರೌಂಡೆಲ್ಲ ಫುಲ್ ಕಾಂಪೌಂಡ್ ಹಾಕ್ಬಿಟ್ಟಿದಾರಲ್ಲ, ಸೊ ಹೀಗಾಗಿ ಇಲ್ಲೇ ಹೋಗ್ತೀನಿ. ಅದಕ್ಕೋಸ್ಕರ ಅವನು ಅಲ್ಲಿವರೆಗೂ ಇವರಿನ ಬರ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತೀನಿ. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸ್ತಾ ಇರೋದು. ಆ ಬಟ್ಟೆ ಹಾಕಿ ಊಡ್ತಾರೆ, ಅದೆಲ್ಲ ಹಾಕ್ಕೊಡ್ತಾರೆ ಅವರು. ಹೆವಿ ನಿದ್ದೆ ಬರ್ತಾಯಿದೆ, ಸುಸ್ತಾಗ್ತಾ ಇದೆ ಹೆವಿ. ಅವಾಗ ನಡೆಯೋಕ್ಕೆ ಆಗ್ತಿಲ್ಲ, ಆಡಿಕೊಂಡು ಹೋಗ್ತಾ ಇದ್ದೀನಿ. ಇದು ಕ್ಯಾಮ್ರಾ ಹೋಗ್ತಾ ಇರೋದ್ರೆ ಗೊತ್ತಾಗುತ್ತೆ, ಬಹುಶಃ ಮಾತಾಡ್ತಿರೋ ಸ್ಟೈಲ್ ನೋಡ್ರೆ ಗೊತ್ತಾಗುತ್ತೆ. ಹೆವಿ ಕ್ಯಾರ್ಡ್ ಆಗ್ತಾಯಿದೆ. ಅಪ್ಪ ಎಷ್ಟು ಇದು ಗೊತ್ತಾಗೋರು, ತುಮ್ಕ ಕುಡಿತಾನೆ ಇದ್ದೀನಿ ಸುಮ್ಮನೆ. ನೀರು ಕುಡಿ ಹುಚ್ಚ ಹೋಗಿದೆ, ನೀರು ಕುಡಿ ಹುಚ್ಚ ಹೋಗಿದೆ ಕೂಡ ಇದೆ. ಅಲ್ಲಿಬ್ಬರು ಹೋದರು. ಇಲ್ಲಿಬ್ಬರು KA 16 EG 9398 16 EG 9398 4 ಜನ ನಿಂತ್ಕೊಂಡಿದ್ರು. ಯಾವ ಬೋಳಿ ಮಗ ಹೇಳಿದ್ದು ಹಂಗೆ ಹಾಕೊಂಡು ಏನಾರ ಮಾತಾಡ್ತಾಯಿದ್ರು ಆ್ಯಕ್ಚುಲಿ ಅವರು. ಅದು ಕೂತ್ರೆ ಚದ್ದಾರ ಹುಡುಗರು. ಅದು ಸಾಬನ್ ತೋರಿಸೋದಷ್ಟೇ ಉದ್ದೇಶ, ಇದಕ್ಕೋಸ್ಕರ ಅದು ಕೂತಿರೋದಾಗ. ಅಲ್ಲೂ ಒಬ್ಬ ಕೂತಿದ್ದಾನೆ, ಆ ಕಡೆ ಕವರ್ದಾರಲ್ಲೂ ಇಲ್ಲಿದ್ದಾನೆ. ಇಷ್ಟೇ ಝೂಮ್ ಆಗೋದು, ಕ್ಲಿಯರ್ ಇಲ್ಲ. ಆ್ಯಕ್ಚುಲಿ ಅಲ್ಲಿ ಇಬ್ಬರು ಕೂತಿದ್ದಾರೆ ಬೆಂಚಿಂದ ಹೊತ್ಕೊಂಡು. ಏನೋ ಆಟ ಆಡ್ತಾವೆ, ಆಟ ಆಡೋರ ಅಲ್ಲೇ ಬೆಂಚ್ ಮೇಲೆ ತೋನೆ. ಆ್ಯಕ್ಚುಲಿ ಆ ಹುಡುಗ ರಾಜಶೇಖರದ ಅಂಗಡೀಲಿ ಮೆಡಿಸಿನಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾನಲ್ಲ, ಅವನ ಥರ ಇದ್ದಾನೆ ನೋಡೋದಕ್ಕೆ. ಅದು ಮೇಲೆ ನಿಂತಿದ್ದಾನಲ್ಲ ಅವನು. ಮತ್ತು ಇವ್ರ ಟೀಮಲ್ಲಿ ಇನ್ನೊಂದು ಹುಡುಗ ಜನ ಹೆಲ್ಮೆಟ್ ಹಾಕೊಂಡು ಬಂದ. ಈಗ ಹೊಸ ಒಳಗಡೆ ಯಾವನು ನೋಡೋದಕ್ಕೆ ನಂಜನಗೂಡು ರೋಡಲ್ಲಿ ಗಲಾಟೆ ಮಾಡ್ತಾರಲ್ಲ ಇಬ್ಬರು. ಗಲಾಟೆ ಅಂದರೆ ಆಡ್ಕೊಳ್ಳೋದು, ಟೀಸಿಂಗ್ ಮಾಡೋದು, ರ್ಯಾಗಿಂಗ್ ಮಾಡೋದು ಮಾಡ್ತಾರಲ್ಲ, ಅವ್ರ ಥರ ಜನ ಹುಡುಗ. ಹೀರೋ ಶಾರ್ ಮೋಟರ್ಸ್, ಹೀರೋ ಇದೆಲ್ಲ ಶೋರೂಮ್ ಅವ್ರು ಇರ್ಬೇಕು ಇವರು. ಶಾ ಮೋಟರ್ಸ್ ಇದೆಯಲ್ಲ, ಅಲ್ಲಿ ಅವ್ರು ಇರ್ಬೇಕು ಹುಡುಗರು ಇವರು. ಶೋರೂಮಲ್ಲಿ ಕೆಲಸ ಮಾಡೋರೆಲ್ಲ ಒಳ ಪುಂಡು ಪೋಖ್ರಿಗಳಿದ್ದಂಗೆ. ಸುಮ್ಮನೆ ಊಟ ಮಾಡ್ತಾ ಇದ್ದೀನಲ್ಲ, ಬೇಕು ಅಂತ ಇಂಟು ಮುಂದೆ ಆಟ ಆಡ್ತಾರೆ ಅನ್ಸುತ್ತೆ. ಊಟ ಮಾಡ್ತಾಯಿದ್ದೀನಿ, ಆಯ್ತು. ನಾನು ಸುತ್ತ ಆಟ ಆಡ್ತಿರೋದು ಅವರಷ್ಟೇ. ಅದೇನು ಊಟ ಅಂತ ಕೊಟ್ಟಾಗುರು. ಈ ಊಟದಲ್ಲಿ ಸಿಕ್ಕಾಬಿಟ್ಟೆ ಸೊಪ್ಪು ಸಲ ಇದೆ, ಬರೀ ಕಡ್ಕಡಿಗಳೇ ಸಿಗ್ತಾವೆ. ಸೊಪ್ಪು ಅದು ಯಾವ ಸೊಪ್ಪು ಹಾಕಿದ ನನಗೆ ಗೊತ್ತಿಲ್ಲ, ನಾ ಬೈಕೋಬೇಕಾ. ಕಡ್ಕಡಿಗಳೇ ಸಿಗ್ತವೆ. ಈ ಪ್ರತಿ ಖಾರ ಜೊತೆಗೆಲ್ಲ ನೋಡಿ ಮೆಣಸಿನ್ಕಾಯಿ ಜಾಸ್ತಿ ಇದ್ದಾವೆ. ಅಲ್ಲೊಂದು ಮೆಣಸಿನ್ಕಾಯಿ, ಇಲ್ಲಿ ಮೆಣಸಿನ್ಕಾಯಿ ತುಂಬಿ ತುಳುಕ್ತಾವೆ. ಸಪ್ಪೆ ಜೊತೆಗೆ ಖಾರ. ಈ ಹುಡುಗರಲ್ಲೊಬ್ಬ ಚಡ್ಡಿ ಹಾಕೊಂಡಿದ್ದಾನಲ್ಲ, ಇವನು ನಾಲ್ಗೆ ತೋರಿಸ್ತಾ ಒಳಗೆ ಬರಬೇಕಾದ್ರೆ. ಟೂ 2003 ಬೆಳಗ್ಗೆಯಿಂದ ಈ ಇಸ್ವಿಗಳನ್ನ ತೋರಿಸ್ತಾ ಇದ್ದಾರೆ, ಯಾಕೆ ಗೊತ್ತಿಲ್ಲ. ಸುಮಾರು ನೋಡಿದ್ದೀನಿ ಇಸ್ವಿಗಳು ಇವತ್ತು. ನಾಲ್ಗೆ ತೋರಿಸ್ತಾರೆ, ಇವನು ನಾಲ್ಗೆ ತೋರಿಸ್ತಾನೆ. ಆಮೇಲೆ ಈ ಕಡೆಯಿಂದ ಹೋಗ್ಬೇಕಾದ್ರೂ
ಏನೇನೋ ಆ್ಯಟಿಟ್ಯೂಡ್ ಎಲ್ಲ ತೋರಿಸ್ಕೊಂಡು ಹೋದರು. ಹೋಗ್ಬಿಟ್ಟು ಅನ್ನ ಖಾರ, ಬಾತ್ ರೈಸ್ ಬಾಸಿ ಕಬಡ ಖಾರ. ಬೆಳೆದು ಹೋಗ್ಬೇಕಾದ್ರೂ ಹಿಂಗೇನೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ಕೊಡೋದ್ರು. ಹೊರಗಡೆ ಹೋಗ್ಬೇಕಾದ್ರೆ ಹಂಗೆ ಮಾಡ್ತಾಯಿದ್ದಾರೆ. ಈ ಹುಡುಗನೇ ನಂಜನಗೂಡು ದೇವಸ್ಥಾನದಲ್ಲಿ ಇವನಲ್ಲ, ಅಂದರೆ ನಂಜನಗೂಡ್ದು ರೋಡ್ ದೇವಸ್ಥಾನದಿಂದ ಬರ್ಬೇಕಾದ್ರೆ ರೋಡಲ್ಲಿ ಗಲಾಟೆ ಮಾಡ್ತಾರಲ್ಲ ವಿಲನ್. ವಿಲ್ ಫಿಲ್ ಯುವರ್ ಡ್ರೀಮ್ಸ್ ಅಂತ ವಿಲನ್. ಇವನು ಈಗ ತನಕ ಊಟ ಮುಗಿಸ್ದೆ ಎದ್ದು ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾನೆ. ಆ ಕಡೆ ಇರಲಿ. ಈಗ ಹೇಳೋಕ್ಕೆ ಹೊರಟಿದ್ದೇನೆಂದರೆ, ಅಲ್ಲೊಂದು ಫ್ಯಾಮಿಲಿ ಬಂದಿದೆ. ಆ ಫ್ಯಾಮಿಲಿಯೆಲ್ಲ ಬಂದು ನಿಂತ್ಕೊಂಡಿದ್ದಾನೆ, ಜುಟ್ಟು ಬಿಟ್ಕೊಂಡಿದ್ದಾನೆ ನೋಡಿ. ಅವ್ನ ಮುಖ ಕಾಣ್ತಾ ಇರೋ ಪರವಾಗಿಲ್ಲ, ಅವ್ನು ಜುಟ್ಟು ಕಂಡ್ರೆ ಸಾಕು ಸ್ಟೋರಿ ಹೇಳೋದಕ್ಕೆ. ಅವ್ನು ಜುಟ್ಟು ಕಾಣ್ತಾ ಇದೆ, ನಿಂತ್ಕೊಂಡಿದ್ದಾನೆ. ನೋಡೋಕ್ಕೆ ಒಂದು ಸ್ವಲ್ಪ ಚಕ್ಕ ಥರ ಇದ್ದಾನೆ. ಅಂದರೆ ಏನು ಹೇಳೋದು, ಚಕ್ಕಗಳು ಅಂದರೆ ಅದೇ ಹೆಣ್ಣು ಹೊಲ ಗಂಡು ಹೊಲ ಇರ್ತಾರಲ್ಲ, ಮಂಗಳಮುಖಿಯರು ಆ ಥರ ಇದ್ದಾನೆ ನೋಡೋದು ಸ್ವಲ್ಪ. ಸೊ ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೇನು ಅಂದರೆ, ವಿ ವಿಲ್ ಫಿಲ್ ಯುವರ್ ಡಿಸೈರ್ ಅಂತ ಏನೋ ಇತ್ತಲ್ಲ, ವಿಲನ್ ಅಂತ ಒಂದು ವೆಹಿಕಲ್ ಹೋಯ್ತಲ್ಲ. ಸೊ ಅದಕ್ಕೂ ಇದಕ್ಕೆಲ್ಲ ರಿಲೇಟೆಡ್. ಏನು ಗೊತ್ತಾ, ಇವರು ಆ್ಯಟಿಟ್ಯೂಡ್ ಪ್ರೆಸ್ ಮಾಡೋಕ್ಕೆ ಹೊರಟಿರೋದು ಇದಿದೆಯಲ್ಲ. ಜೊತೆಗೆ ಇಲ್ಲಿ ಹುಡುಗರು ಇಲ್ಲಿ ಬಚ್ಚಿಟ್ಕೊಂಡು ಏನೋ ಆಟ ಆಡ್ತಿರಲ್ಲ, ಅದೆಲ್ಲ ಏನಕ್ಕೆ ರೆಪ್ರೆಸೆಂಟ್ ಮಾಡಿದ್ದು ಅಂದರೆ, ಇಲ್ಲಿ ಸಾಬ್ರು ಹುಡುಗರು ಮತ್ತು ಬಸಪ್ಪ ಇವರೆಲ್ಲರೂ ಬಚ್ಚಿಟ್ಕೋತಾರಲ್ಲ. ಸೊ ಅದನ್ನು ಹುಡುಗರು ರೆಪ್ರೆಸೆಂಟ್ ಮಾಡಿದ್ದು. ವಿ ವಿಲ್ ಫಿಲ್ ಯುವರ್ ಡ್ರೀಮ್ ಅಂದರೆ, ಜೊತೆಗೆ ನಂಜನಗೂಡಲ್ಲಿ ರೋಡಲ್ಲಿ ಇದು ದುಡ್ಡು ಕೈನಿಂಗ್ ಅಂತಿಂದಲ್ಲ, ಬೆಟ್ಟಿಂಗ್ ಅಂತ ಇದ್ದ ಕಿರಿಕ್ ಮಾಡ್ತಾರಲ್ಲ ರೋಡಲ್ಲಿ ನಿಂತ್ಕೊಂಡು, ಅಂದರೆ ಹಂಗೆ ಹಿಂಗೆ ಅಂದ್ಕೊಂಡು. ಸೊ ಆ ಒಂದು ರಿಲೇಟೆಡ್ದು ಅಂದರೆ ತುಣ್ಣೆ ಹುಣ್ಣುವೆ ದುಡ್ಡು ಕೊಡ್ತೀವಿ ಅಂತ ಆ್ಯಕ್ಚುಲಿ ಅವ್ನು ಕರೆದಿದ್ದು ಅಲ್ಲಿ. ಆ್ಯಕ್ಚುಲಿ ನಾನು ಅವಾಗ ಏನು ಅಂದ್ಕೊಂಡೆ ಗೊತ್ತಾ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೆನ್ನೆಲ್ಲ ದುಡ್ಡು ಕೇಳ್ತಾ ಇದ್ದೆ, ಊಟಕ್ಕೆ ಯಾರು ದುಡ್ಡು ಹಾಕಿ ಅಂತ. ಸೊ ದುಡ್ಡು ಕೊಡ್ತೀನಿ ಬಾ ಅಂತ ಏನೋ ಕರಿತಾವನೆ. ಅದಕ್ಕೆ ಸೋಷಿಯಲ್ ಮೀಡಿಯಾಕ್ಕೆ ನೋಡಿರ್ಬೇಕು ಇವನು. ಸೊ ಅದಕ್ಕೋಸ್ಕರನೇ ದುಡ್ಡು ಕೊಡ್ತೀನಿ ಅಂತ ಏನೋ ನನ್ನ ಬಗ್ಗೆ ಮಾತಾಡ್ತಾ ಇರೋದು. ಸೊ ದುಡ್ಡು ಕೊಡ್ತೀನಿ ಅಂತ ಏನೋ ಮಾತಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡೆ. ಸೊ ನಾನು ಏನಕ್ಕೆ ಹಂಗೆ ಅಂದ್ಕೊಂಡೆ ಅಂದರೆ, ಅವ್ನು ಫಸ್ಟು ಏನೋ ಮಾತಾಡ್ದ ಗುರು, ಗೊತ್ತಿರೋ ಪರಿಚಯ ಇರೋರನ್ನ ಮಾತಾಡಿಸ್ತಾರಲ್ಲ ಆ ಥರ ಮಾತಾಡಿಸ್ತಾ. ಆ್ಯಕ್ಚುಲಿ ನಾನು ಯಾರು ಗೊತ್ತಾ ನಿಮಗೆ ಅಂದೆ. ಅದಕ್ಕೆ ಇಲ್ಲ ಅಂದ್ಬಿಟ್ಟು ಆಮೇಲೆ ಮುಂದಕ್ಕೆ ಮಾತಾಡಿ ಬೇರೆ ನೆಗೆಟಿವ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿವರೆಗೂ ಒಂಥರ ವಿಚಿತ್ರ, ಅಂದರೆ ತುಂಬ ಪರಿಚಯ ಇರೋರ ಥರ ಮಾತಾಡಿಸ್ತಾ ಇದ್ದ. ಸೊ ನಾನೇನು ಅಂದ್ಕೊಂಡೆ, ಅವನು ಆಲ್ರೆಡಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನನ್ನ ಬಗ್ಗೆ ತಿಳ್ಕೊಂಡಿದ್ದಾನೆ, ಅದನ್ನು ಅವ್ನ ಜೊತೆ ಮಾತಾಡ್ತಾ ಇದ್ದಾನೆ, ಡಿಸ್ಕಸ್ ಮಾಡ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ನನ್ನೆಲ್ಲ ದುಡ್ಡು ಕೇಳ್ತಾ ಇದ್ದಲ್ಲ, ಊಟ ಮಾಡಿರಲಿವಲ್ಲ, ಅದಕ್ಕೂ ಊಟ ಮಾಡ್ದ ಅಂತ ಕೇಳಿದ್ದವನು. ಕರೆಕ್ಟ್ ಫಸ್ಟೇ ಊಟ ಮಾಡ್ದ ಅಂತ ಏನೋ ಕೇಳ್ದ. ಅದನ್ನು ಕ್ಲೀನಾಗಿ ಮಾತಾಡಿಸ್ದ ಊಟ. ನೀವು ಹೌದು ಊಟ ಮಾಡ್ದ ಅಂತಲೇ ಫಸ್ಟ್ ಮಾತಾಡಿಸ್ದ. ಸೊ ಅದಕ್ಕೆ ನಾನು ಆಮೇಲೆ ನೀವ್ಯಾರು ನಾನು ಯಾರು ಗೊತ್ತಾ ಅಂತ ಕೇಳಿದೆ ಫಸ್ಟು. ಆಮೇಲೆ ಅವನು ನೆಗೆಟಿವ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದೇ ರಿಲೇಟೆಡ್ ನಾನೇನಂತ ಅಂದ್ಕೊಂಡೆ ಅಂದರೆ, ಅದೇ ನೆನೆ ಅದು ಊಟಕ್ಕೆ ದುಡ್ಡು ಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ನಲ್ಲ, ಆ ವಿಚಾರವಾಗಿ ಇವನು ಮಾತಾಡ್ತಾ ಇರೋದು ಅಂತ ಅಂದ್ಕೊಂಡೆ. ಅವನು ಹೇಳಿರೋದೇನೆಂದರೆ, ತುಣ್ಣೆ ಹುಣ್ಣಿಮೆ ಕೊಡ್ತೀನಿ ಅಂತ ಹೇಳಿರೋದು ಅವರು. ಆ್ಯಕ್ಚುಲಿ ಅದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದಾರೆ. ಇದೆಲ್ಲ ಸುತ್ತಮುತ್ತ ನಾಟ್ಕೊಂಡಿರೋದು ಇದೆಲ್ಲ. ಇವನು ಅಲ್ಲಿ ಆಡಿಸ್ಕೊಂಡು ಸಾಮಾನು ತರ್ಸ್ಕೊಂಡು ಕೂತಿದ್ದು, ಹುಡುಗರೆಲ್ಲ ಬಸಪ್ಪನ ಥರ ಬಚ್ಚಿಟ್ಕೊಂಡು ಕೂತಿದ್ದು, ಶಾ ಮೋಟರ್ಸ್ ಅವರು, ಮತ್ತು ಇಲ್ಲಿ ಒಬ್ಬ ಜುಟ್ಟು ಬಿಡ್ಕೊಂಡು ಬಂದಿರೋದು, ಇದೆಲ್ಲ. ಆ್ಯಕ್ಚುಲಿ ಇವನೇ ಇಲ್ಲಿ ಪಕ್ಕ ಕೂತಿದ್ನಲ್ಲ, ಅವನೇ ಎದ್ದೋಗಿದ್ದು. ಈಗ ಊಟ ನಾನು ಹೇಳಿಲ್ವಾ, ತುಂಬ ಸರಿ ವಿಷಯ ಹೇಳಿದ್ದೀನಿ. ತುಂಬ ಜನ ಏನು ಮಾಡ್ತಾರೆ ಅಂದರೆ, ನಾವು ಊಟ ಮಾಡುವಾಗ ಕರೆಕ್ಟಾಗಿ ಮುಂದೆ ಕೂತ್ಕೋತಾರೆ, ಹಿಂಗೆ ಊಟ ಮಾಡೋವ್ರಿಗೆ ಇರ್ತಾರೆ. ಊಟ ಮಾಡೋ ತಕ್ಷಣ ಎದ್ದೋಗ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವನು ಅವಾಗಲೇ ಎದ್ದೋಗ್ಬೇಕಾಗಿದ್ರು. ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಲ್ಲ, ಅದಕ್ಕೆ ಮ್ಯಾಚ್ ಆಗಬಾರ್ದು ಅನ್ನೋ ಕಾರಣಕ್ಕೇನೋ ಕೂತಿದ್ದ. ಯಾಕೆ ಈಗ ಬಂದು ಇಲ್ಲಿ ಪೋಸ್ಟ್ ಕೊಡ್ತಾ ಇದ್ದ ಕೂತ್ಕೊಂಡು ಅಂದರೆ, ಕೈಕಾಲು ಮಗ ತೊಳಿತಾ ಇದ್ದೀನಿ. ಸೊ ಅವ್ನ ಬೋಳಿ ಮಗ ಇವನೇ ಫಸ್ಟು ದುರ್ಗಾಪರಮೇಶ್ವರಿ ರಾಜಶೇಖರನ ಬಾಲಂಗೋಚಿಯಲ್ಲಿ ಹೋಗ್ತಿರೋದು ಬುಲೆಟ್ ಬಿಡಿ. ಏನೋ ಇವನೇ ಫಸ್ಟು ಕಿರಿಕ್ ಸ್ಟಾರ್ಟ್ ಮಾಡಿದ್ದು. ನೆಲ್ಲಿ ಹತ್ರ ದುರ್ಗಾಪರಮೇಶ್ವರಿ ದೇವಸ್ಥಾನ ನೆಲ್ಲಿ ಹತ್ರ ಬಂದ್ಬಿಟ್ಟು ಬ್ರೌನ್ ಕಲರ್ ಪ್ಯಾಂಟ್ ಹಾಕಿದ್ದಾನೆ ಅವನು. ನೋಟಿಸ್ ಮಾಡಬೇಕಾಗಿರೋದು ಏನಂದರೆ, ದುರ್ಗಾಪರಮೇಶ್ವರಿ ದೇವಸ್ಥಾನದ ಇದ್ರ ಹತ್ರ ಬಂದ್ಬಿಟ್ಟು ನೆಲ್ಲಿ ಹತ್ರ ಬಂದ್ಬಿಟ್ಟು, ಇಲ್ಲೆಲ್ಲ ಕೈ ತೊಳೆಯೋದೆಲ್ಲ ಜಾಗ ಇಲ್ಲ, ಇದು ಬಾಟ್ಲು ತೊಗೊಂಡೋಗಿ ಅಲ್ಲಿ ತೊಳಿಬೇಕು, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಕಿರಿಕ್ ಸ್ಟಾರ್ಟ್ ಮಾಡೋದು ಬಡ್ಡಿ ಮಗ ಇವನಾದಮೇಲೆ ಎಲ್ಲ ಶುರು ಮಾಡ್ಕೊಂಡಿದ್ದು ಇವನು. ಅದಕ್ಕೆ
ಪ್ರೈಮ್ ಕಿಂಗು, ಅದಕ್ಕೋಸ್ಕರ ಇಲ್ಲಿ ಬಂದು ಅಳ್ಳಾಡ್ಸ್ಕೊಂಡು ಮೇಲೆ ಕಾಲಕ್ಕೆ ಹೋಗ್ತಿರೋದು. ಇವಾಗ ಪಾರ್ಕಿಗೆ ಬಂದು ಒಂದು 2 ದಿವಸ ಆದಮೇಲೆ ಶುರು ಮಾಡಿದ್ದ. ಕ್ಯಾತೆ ತೆಗಿಯೋಕ್ಕೋಸ್ಕರನೇ ಪಾರ್ಕಿಗೆ ಬಂದಿದ್ದು, ಬರೋಕ್ಕೆ ಮಾಡಿದ್ದು ಬಡ್ಡಿ ಮಗ ಇವ. ಅದಾದಮೇಲೆ ತನ್ನ ಐಡೆಂಟಿಟಿ ಉಳ್ಸೋಕ್ಕೋಸ್ಕರ ಬರ್ತಾನೆ ಇರ್ತಾನೆ ಇಲ್ಲಿ. ಅವನು ಕಾರ್ಯ ಸಾಧನೆ ನೆನಪಿಡಿಸ್ಬೇಕಲ್ವ, ಅದಕ್ಕೆ ಅವ್ನು ನ್ಯೂ ಟರ್ನ್ ಆಗ್ತಿರೋದು ತಿರ್ಗಾ ಇದಕ್ಕೆ ಕಳ್ಕೊಳ್ಳೋಕೆ ಹೋಗೋಕ್ಕೆ. ನಿಂತ್ಕೋಬಿಡ ಕಳ್ಕೊಳಕ್ಕೆ ಹೋಗು ಅಂತ ಪಕ್ಕದಲ್ಲಿ ಕೂತಿರೋ ಕಳ್ಕೊಳ್ಳೋ ರಮೇಶ್ ಭಾಳ ಖುಷಿನ. ಆ್ಯಕ್ಚುಲಿ ಕಡ್ಕೊಳ್ಳೋ ರಮೇಶ್ ಕೋಲಂಗ್ ಇದ್ದಾನಲ್ಲ, ಅವನಿಗೆ ಅಮ್ಮ ಊಟನ ಏನೋ ತಿಂದು ಸ್ನ್ಯಾಕ್ಸ್ ಏನೋ ಕೊಟ್ಟಳು. ಹಸುವಿಗೆ ಬಾಳೆಹಣ್ಣು ಕೊಟ್ಟಳು 2. ನಾನು ಆ್ಯಕ್ಚುಲಿ ವೀಡಿಯೋ ಕವರ್ ಮಾಡ್ತಿರೋದು ಅದಕ್ಕೋಸ್ಕರಲ್ಲ. ನಾನು ಪಾಸ್ ಆಗ್ಬಿಟ್ಟೆ, ಈ ಕಡೆ ಬಂದಾಗ ನೆಕ್ಸ್ಟ್ ವಿಜುವಲ್ ಕವರ್ ಮಾಡ್ತೀನಿ. ಇವಾಗ ಮಿಸ್ ಆಗ್ಬಿಡ್ತಾಳೆ ಅಂತ ಮಾಡಿದೆ. ಹುಡುಗ ಯಾರೊಬ್ಬ ಬುಡ್ಡೆ ಅಂತ ಕಾಕ ಹೊಡ್ಕೊಂಡು ಹೋದ. ಅವ್ನ ಮುಂದೆ ಫೋನೇ ಮಾತಾಡ್ಕೊಂಡು ಹೋಗೋಂಥರ ಹೋದ, ಕಾಕ ಹೊಡ್ಕೊಂಡು ಹೋದ. ಅಲ್ಲೂ ಬಾಳೆಹಣ್ಣು ಆಗ್ತಾ ಹಸಿಗೆ. ತರುಗಳು ಬೇಕಂತ ಮಾಡೋದು ಮುಂದೆ ಡೇಟಲ್ಲಿ ತಿಂದು. ಅದು ಏನಕ್ಕೆ ಅಂದರೆ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಳ್ಳೋದು ಬೇಡ. ಅವರೆಲ್ಲ ಪ್ರೋ ಭಿಕ್ಷುಕರು, ನಾನು ಪ್ರೋ ಭಿಕ್ಷುಕ ಅಲ್ಲ. ಹೋಮ್ಲೆಸ್ ಮನೆಯೆಲ್ಲ ಈಗ ಹೋಮ್ಲೆಸ್, ನಾವು ಅದ್ರ ಮನೆ ಭಿಕ್ಷೆ ಬಿಡ್ತಾ ಇಲ್ಲ. ಆ್ಯಕ್ಚುಲಿ ಅಮ್ಮ ಫುಡ್ ಊಟ ಹಚ್ಬೇಕಾದ್ರೆ ಕಾಕ ಹೊಡ್ಕೊಂಡು ಹೋದ್ನಲ್ಲ ಇವನೇ, ಅಲ್ಲಿ ಫಕ್ಕಿ ಬೆಡ್ ತೋರಿಸ್ತಾ ಇರೋದು. ಒಳ್ಳೆ ಫ್ರೇಮಿಂಗು, ಪುಕ್ಸಟ ಪ್ರಚಾರ. ಹೌದು, ಹಸು ಸೇಮ್ ಟೈಮ್ಗೆ ಹಸುಗಳನ್ನ ಒಳಗಡೆ ಬಿಡ್ತಾನೆ. ಅಲ್ಲಿ ಹೋಗ್ತಾ ಇರೋದು ಬಿಳಿ ಶರ್ಟು, ಮೈಸೂರು ರಿಫ್ರೆಶ್ಮೆಂಟ್ ಹೋಟ್ಲಿದೆಯಲ್ಲ ಅಲ್ಲಿ ಕಡೆವನು. ಅವನೇನು ಹೇಳ್ಬಿಟ್ಟು ಹೋಗ್ತಾನೆ ಅಂದರೆ, ಎಲ್ಲರೂ ಅಷ್ಟೇ ಗ್ಯಾರಂಟಿ ವ್ಯಾರಂಟಿ ಕತೆ, ಗ್ಯಾರಂಟಿ ವ್ಯಾರಂಟಿ ಕತೆ ಅಷ್ಟೇ ಅಂತ ಹೇಳ್ತಾನೆ. ಆ್ಯಕ್ಚುಲಿ ಏನು ಗ್ಯಾರಂಟಿ ವ್ಯಾರಂಟಿ ಕತೆ ಅಷ್ಟೇ ಅಂತ ಹೇಳೋದು ಅಂದರೆ, ಯಾರೋ ಒಬ್ಬ ಹೋದ ಪಾಸಾದ. ಇಲ್ಲಿ ಪಾಸಾದವನು ಅವಾಗವಾಗ ಹೋಗ್ಬೇಕಾದ್ರೆ ವಿಶ್ವ ಔಟೋಗ್ತಿದ್ದ. ವಿಶ್ವ ಔಟೋಗೋದು ಅಂದರೆ ಕೈ ಎತ್ಬಿಟ್ಟು ಹೋಗೋದು ಅಥವಾ ಮಾತಾಡ್ಸ್ಬಿಟ್ಟು ಹೋಗೋದು ಏನಾದ್ರು ಮಾಡ್ತಿದ್ದ. ಇವತ್ತು ನೋಡಿದವನ ಹೋದ, ಅದಕ್ಕೆ ಇರಬೇಕು ಅಂತ ಅಂದ್ಕೊಳ್ತೀನಿ. ಅಲ್ಲೊಂದು ಯಾವುದೋ ಇದು ನಡೀತಾ ಇದೆ, ರಾಜಶೇಖರನ ಬಾಲಂಗೋಚಿ ಒಬ್ಬ ಇದ್ದಾನೆ. ಸೊ ಅವನದು ಬರ್ಡೇ, ಸೊ ಅದು ಕೇಕ್ ಕಟ್ ನಡೀತಾ ಇದೆ ಅಲ್ಲಿ ನಾನು ಬೆಳಗ್ತೀನಲ್ಲ, ಆ ಸ್ಪಾಟಲ್ಲಿ ನಡೀತಾ ಇದೆ. ಸದ್ಯಕ್ಕೆ ಝೂಮ್ ಮಾಡೋಕ್ಕಾಗಲ್ಲ, ಹತ್ತಿರಕ್ಕೂ ಹೋಗಲ್ಲ. ಸೊ ಅವನಿಗೆ ದೊಡ್ಡದು ಹುನಾರ ಆಗ್ತಾಯಿದೆ, ದೊಡ್ಡದು. ಸೊ ಉಲ್ಟಾ ಇರಬೇಕು ಅಂದರೆ, ಅವನಿಗೆ ಸನ್ಮಾನ ಮಾಡ್ತಾಯಿದ್ದಾರೆ, ನಿನಗೆ ಅವಮಾನ ಮಾಡ್ತಾರೆ ಅಂತ ಏನೋ ಮಾಡ್ತಿದ್ದಾರೆ. ಆ್ಯಟಿಟ್ಯೂಡ್ ಮೈಸೂರು ರಿಫ್ರೆಶ್ಮೆಂಟ್, ಅದು ಮಹೀಶ. ಈಗ ಆ್ಯಕ್ಚುಲಿ ಅದ್ರ ಬಗ್ಗೆ ಆಲ್ರೆಡಿ ವೀಡಿಯೋಸ್ ಕವರ್ ಮಾಡಿದ್ದೀನಿ ಸಿಕ್ಕಾಪಟ್ಟೆ. ಯಾಕೆಂದರೆ ಆ ರೋಡಲ್ಲಿ ಓಡಾಡ್ಬೇಕಾದ್ರೆ ತುಂಬ ತೊಂದರೆ ಕೊಡ್ತಾರೆ. ಜೊತೆಗೆ ಅವ್ನ ಮಗ ಕೂಡ ಒಂದು ಸರಿ ಬಂದುಬಿಟ್ಟು, ನೀವು ಸರ್ಕಸ್ನವರಾ ಅಂತ ಕೇಳಿದ್ದ. ಅದು ಯಾಕೆ ನಾನು ಸರ್ಕಸ್ ಅವನು ಅಂತ ಅನ್ನಿಸ್ತು ಅವನಿಗೆ, ನನಗಂತೂ ಗೊತ್ತಾಗಿಲ್ಲ. ಬಹುಶಃ ಯಾಕೆ ಅನಿಸಿರ್ಬೇಕು ಅಂದರೆ, ಅದರಿಂದ ಒಂದು ದಿನ ನಾನು ಇಲ್ಲಿ ಒಂದು ಸರಿ ಪ್ಲಾಸ್ಟಿಕ್ ಪೈಪ್ ತೊಗೊಂಡಿದ್ನಲ್ಲ, ನಾನು ಅದರ ಪೈಪ್ ಇತ್ತಲ್ಲ UPVC ಪೈಪ್, ಅದರಲ್ಲಿ ಇದು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಆವಾಗ ಸಾಯಂಕಾಲ ಹೊತ್ತು ರಪ್ಪ ಓಡಾಡ್ತಿದ್ನ. ಈಗ ಹೋಗಿದ್ನಲ್ಲ, ಇಲ್ಲಿ ಹೋದ್ನಲ್ಲ ಎಲ್ಲ ಕಲರ್ ವೈಟ್ ಕಲರ್ ಬಟ್ಟೆ, ಅವ್ನು ಓಡಾಡ್ತಿದ್ದ. ಸೊ ಅದ್ರ ನಾಳೆಗೆ ಅವ್ನ ಮಗ ಬಂದ್ಬಿಟ್ಟು ಆ ಪ್ರಶ್ನೆ ಕೇಳೋದು. ಅದು ಸುಮ್ಮನೆ ತಿಗಾಕೊಪ್ಪು ತೋರಿಸೋದಕ್ಕೋಸ್ಕರ ಕೇಳೋದು. ಮುಜುಗರಕ್ಕೀಡಾಗಿ ಪ್ರಾಕ್ಟೀಸ್ ಮಾಡೋದು ನಿಲ್ಲಿಸ್ಬಿಡ್ಲಿ ಅಂತ. ನೀವು ಸರ್ಕಸ್ ಅವರಾ ಅಂತ ಕೇಳೋದು. ಅವ್ರು ಯಾಕೆ ಹಂಗೆ ತಿಗ ಹುರ್ಕೋತಾರೆ ಅಂದರೆ, ಮಹೀಸನ ರಿಫ್ರೆಶ್ಮೆಂಟ್, ಅದು ರಿಫ್ರೆಶ್ಮೆಂಟ್. ನಂದು ನಂಬರ್ 10 ಫಿನಿಷರ್. ನಾನು ನಂಬರ್ 10, ನಂಬರ್ 20, ನಂಬರ್ 30 ಇದೆಲ್ಲ ಫಿನಿಷಿಂಗ್ ಮಾಡುವಂಥ ಪ್ರಾಜೆಕ್ಟ್ಗಳು, ನಂಬರ್ಗಳು. ನಾನು ಅಕ್ಟೋಬರ್ಲಿ ಹುಟ್ಟಿರೋದು. ನನ್ನ ಪೊಸಿಷನ್ ಕೂಡ ಹಂಗೇನೆ, ಫಿನಿಷಿಂಗ್ ಮಾಡೋ ಪೊಸಿಷನ್. ಇವೊಂದು ನಂಬರ್ 11 ಅಲ್ವಾ, 11 ಅಂದರೆ 10 ಆದಮೇಲೆ ನಂಬರ್ 11 ಬರೋದು. ಸೊ ರೀಡು ಸ್ಟಾರ್ಟ್ ಆಗುತ್ತೆ, ಅದು ರೆಸ್ಯೂಮ್ ಸ್ಟಾರ್ಟ್ ಆಗುತ್ತೆ. ಹೀಗಾಗಿ ನಂಬರ್ 11 ರೀಡು ಫಿನಿಷಿಂಗ್. ನಾನು ಫಿನಿಷಿಂಗ್ 10 ನಂಬರ್ 10ನಲ್ಲಿ ಫಿನಿಷಿಂಗ್ ಮಾಡಿದ್ರೆ, ಇವನು ನಂಬರ್ 11ನಲ್ಲಿ ಇದು ಏನೋ ರೆಸ್ಯೂಮ್ ಮಾಡೋವಂಥ ಕೆಲಸ. ಅಂದರೆ ನಮ್ಮಿಬ್ರದ್ದು ವಿಭಿನ್ನವಾದ ಕೆಲಸಗಳು. ಅದಕ್ಕೋಸ್ಕರ ಅವ್ನು ನಾನು ಕಂಡತ್ತಿಗೆ ಹೊರ್ಕೊಳ್ಳೋದು. ಅಲ್ಲೇ ಬರ್ತಾವನೆ ಮುದೇವಿ ಆ ಕಡೆ. ಸಾಯಂಕಾಲದಲ್ಲಿ ಬರ್ತಿದ್ದೆ, ಅದೇನೋ ಇಷ್ಟೊತ್ತಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿ. ಅಲ್ಲಿ ಮೈಕೊಳಗೆ ಬಂದಮೇಲೆ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ, ಏನೋ ಗೊತ್ತಿಲ್ಲ. ಮುಂಚೆ ಸಾಯಂಕಾಲದಲ್ಲಿ ಬರ್ತಿದ್ದೆ, ವೀಡಿಯೋಸ್ ಕೂಡ ಕವರ್ ಮಾಡಿದ್ದೀನಿ ಸಿಕ್ಕಾಪಟ್ಟೆ.
ಇವತ್ತು ಅದೇನೋ ಯಶೋದಲ್ಲಿ ಬಂದಾನ. ನಾನು ಈಗ ಇತ್ತೀಚೆಗೆ ನಿದ್ದೆ ಮಾತ್ರ ಹಾಕ್ಬಿಡ್ತಾರೆ ಸಿಕ್ಕಾಪಟ್ಟೆ ಊಟದಲ್ಲಿ. ಹೀಗಾಗಿ ಸಂಜೆ ಟೈಮ್ ಡೈಲಿ ರೆಗ್ಯುಲರಾಗಿ ಮಲಿಕೊಳ್ತಾ ಇದ್ದೀನಿ ಸಂಜೆ ಟೈಮ್. ಹೀಗಾಗಿ ಇವನು ಸಿಗ್ತಾನೆ ಇದ್ದಾನೆ ಡೈಲಿ. ಅಲ್ಲಿ ಬರ್ತಿರೋದು ಅದೇ ವೈಟ್ ಶರ್ಟ್ ನೋಡೋದು. ಈಗೇನಾದ್ರು ಮಾತಾಡ್ಕೊ ಹೋಗ್ತಾನೆ. ಆ್ಯಪಲ್ ಫೋನು ಕೈಯಲ್ಲಿ ಅಣ್ಣಂಗೆ, ಆ್ಯಪಲ್ ಆರೆಂಜ್ ಕಲರ್ದು ಹೊಸದು ಫೋನ್ ಚೆನ್ನಾಗೇ ಇದೆ ಗುರು. ಅದು ಯಾಕೋ ಜನಗಳೆಲ್ಲ ವಿಭಿನ್ನವಾಗಿ ನೆಗೆಟಿವ್ ಕಾಮೆಂಟ್ಸ್ ಎಲ್ಲ ಹಾಕ್ತಾರೆ. ನನಗೇನೋ ಆ್ಯಪಲ್ ಪ್ರಾಡಕ್ಟ್ ಹಂಗೆಲ್ಲ ಪರ್ಫಾರ್ಮ್ ಮಾಡುತ್ತೆ ಅಥವಾ ಚೆನ್ನಾಗಿಲ್ಲ ಅಂತ ಜನ ಹೇಳೋರು ನನಗೆ ನಂಬಕ್ಕೆ ಆಯ್ತಿಲ್ಲಪ್ಪ. ಅಮ್ಮ ಬೇರೆ ಹಿಂದೆ ಬರ್ತಾವಳೆ, ಅವಳ ಇವ್ನ ಕವರ್ ಮಾಡ್ತಾ ಅಂದರೆ ಅತ್ಯಂತ ಶಾಂತಚಿತ್ತವಾಗಿ ಹೋಗ್ತಿದ್ದಾನೆ. JE8431 ಇರಬೇಕು, ನಾಟ್ ಶ್ಯೂರ್. ಗಾಡಿ ಸುಜುಕಿ ಆ್ಯಕ್ಸಿಸ್ ಇರಬಹುದು, ಅದು ನಾಟ್ ಶ್ಯೂರ್. ಅಪ್ಪ ಮಕ್ಕಳು ಯಾರೋ ಇಬ್ಬರು ಅಲ್ಲಿ ಹೋಗ್ತಾ ಇದೆ. ಈಗಲೂ ಆನಂದ್ ಹೋಟ್ಲ್ ಇದೆಯಲ್ಲ, ಅಲ್ಲಿ ರೈಟ್ ಕ್ರಾಸ್ ಆಗ್ತಾ ಇದೆ. ರೆಡ್ ಲೈಟ್ ಉರಿತಾ ಇದೆಯಲ್ಲ ಅಲ್ಲಿ. ಆ್ಯಕ್ಚುಲಿ ಮೊಬೈಲಲ್ಲಿ ಅದೆಲ್ಲ ಫೋಕಸ್ ಆಗೋ ಡೌಟು. ನೋಡೋದು ಜೂಮ್ ಗೀಮ್ ಮಾಡೋದೇ ಸಿಗ್ಬೋದಣ್ಣ. ಸೊ ಅವ್ರು ಆ್ಯಕ್ಚುಲಿ ಏನು ಸ್ಟೋರಿ ಅಂದರೆ ಅಲ್ಲಿ ಕಿಸ್ಕೊಂಡು ಹೋಗ್ತಾರೆ ಇಬ್ಬರು. ಅವ್ರ ಸುತ್ತ ಆ್ಯಟಿಟ್ಯೂಡ್ ಏನಂದರೆ, ಇದು ಗೋಡನ್ ಫಾರ್ಮುಲಾ ಒಂದು ಕೂತಿರೋದು. ಅವ್ರ ಆ್ಯಟಿಟ್ಯೂಡ್ ಏನಂದರೆ A4695 ಗಾಡಿ. ಧೂಳು ಇಲ್ಲಿ ಐಬಿ ಪ್ರಕಾಶ್ ಬಾಲಮುಚ್ಚಿ ಅವರು. ಅದು ಏನು ಸ್ಟೋರಿ ಅಂದರೆ ಎಸ್ ನೋ ಮೇ ಬಿ ಅಂತ. ಅದೇ ರಿಲೇಟೆಡ್. ಅದು ಏನಂದರೆ, ಅದು ನಂಜನಗೂಡಲ್ಲಿ ಯಾರೋ ಒಬ್ಬ ಇವತ್ತು ಕಿರಿಕ್ ಮಾಡೋದ್ನಲ್ಲ, ಅಂದರೆ ದುಡ್ಡು ಕೊಡ್ತೀನಿ ಬಾ ತುಣ್ಣೆ ಉಣ್ಣು ಅಂತ ಕರೆದ್ನಲ್ಲ ಸನ್ನೆ ಮಾಡಿ. ಸೊ ಅದ್ರ ರಿಲೇಟೆಡ್ ಇದು. ಅದಕ್ಕೆ ಅವರು ಕಾಕ ಹೊಡ್ಕೊಂಡು ಅಕ್ಕ ಹೋಯ್ತಾ ಇರೋದು. ಇನ್ನೊಂದು ವಿಷಯ ಏನಂದರೆ, ಆಲ್ರೆಡಿ 1000 ವ್ಯೂವರ್ಸ್ ಅದಕ್ಕೆ ಸಿಕ್ಬಿಟ್ಟಿದ್ದಾರೆ. ಅಂದರೆ 1000 ಜನ ನೋಡ್ಬಿಟ್ಟಾರೆ ಅದನ್ನಾಗಲೇ. ಅವೆಂಜರ್ ಲಕ್ಷ್ಮಮ್ಮ ಅವ್ರದ್ದು ಅವಮಾನ ಮಾಡೋಕ್ಕೋಸ್ಕರ ಮಾಡ್ಕೊಂಡಿರೋದು ಗಾಡಿ ಅದು. 220 ಸ್ಟ್ರೀಟ್ ವಿಭೂತಿ ಮಹದೇಶ್ವರ ರೋಡಲ್ಲಿ ಅವ್ರ ಅಮ್ಮನ ಮಿಂಡವನ್ನ ನೋಡೋರು. 6ನೇ ಕೊಡಿತ್ತು ನಾನು. B9227 ಗಾಡಿ ಅದು, K09. ನಾನು ಈ ಪಾಯಿಂಟಲ್ಲಿ ಯೂರಿನ್ ಮಾಡೇ ಮಾಡ್ತೀನಿ. ಅದಕ್ಕೋಸ್ಕರ ಇಲ್ಲಿ ಆಟೋಗಳು ಕರೆಕ್ಟಾಗಿ ಬಂದು ನಿಂತ್ಕೋತವೆ ಉದ್ದಕ್ಕೂ. ಯಾವ್ದಾರ ಒಂದು ವೆಹಿಕಲ್ ನಿಂತೇ ಇದ್ದೇ ಇರ್ತಾನೆ. ನೋಡೋ ಗೊತ್ತಾಗುತ್ತೆ. 7836 ಗಾಡಿ. ಅವ್ನು ಉಗಿದು ಯಾವ್ದಾದ್ರು ವ್ಯಕ್ತಿ ತುಪ್ಪಕ್ಕಂತ ಉಗಿದ, ಅಥವಾ ಬೇರೆ ಏನಾದ್ರು ಯಶೋಧ ಇದೆ ಗಾಡಿ, ಅಲ್ಲಿ ಬಸ್ ನಿಂತಿದೆಯಲ್ಲ ಅದು ಯಶೋಧ ಇದೆ. ಯಶೋಧ ಅಂದರೆ ಅವ ಕಡ್ಕೊಳ್ಳೋದಾಗೆಲ್ಲ ಹಾಲೆ ಮಾಡಿದ್ನಲ್ಲ ಯೋಗ ಟೀಚರ್ ಒಂದು ಹುಡುಗ, ಅವ್ರ ಅಮ್ಮನೇ ಯಾರೋ ಗೊತ್ತಿಲ್ಲ, ಆ ಹೆಸರಲ್ಲಿ ಗಾಡಿ ಇದೆ ಅದು. ಯಾವ್ದಾದ್ರು ವ್ಯಕ್ತಿ ನನ್ನ ಫ್ರೇಮಿಂಗ್ ಮಾಡ್ತಿದ್ದಂಗೆ ಅಥವಾ ನಾನು ನೋಡ್ತಿದ್ದಂಗೆ ಏನಾದ್ರು ಆ್ಯಟಿಟ್ಯೂಡ್ ಪ್ಲೇ ಮಾಡಿದ್ರು ಅಂದರೆ ಉಗಿಯೋದು, ನಗಿಯೋದು, ಅಥವಾ ಬೇರೆ ಏನಾದ್ರು ಪಾದ ತೋರಿಸೋದು, ಬೇರೆ ಸಣ್ಣಗಿನ ಏನಾದ್ರು ಆ್ಯಟಿಟ್ಯೂಡ್ ತೋರಿಸಿದ್ರೆ ಅದು ಆರ್ಗನೈಸ್ಡ್ ಅಂತ ಅರ್ಥ. ಕನ್ಫರ್ಮೇಷನ್ಗೆ ಅದು. ಯಾರೋ ಸುಮ್ಮನೆ ನಿಂತಿರ್ತಾರೆ, ಚಕ್ ಹತ್ರಕ್ಕೆ ಹೋಗ್ತಿದ್ದಂಗೆ ಆ ಥರ ಏನಾರೋ ಒಂದು ಸಣ್ಣಗಿನ್ನೆ ಮಾಡುವಂಥದ್ದು ಏನಾರೋ, ಅಥವಾ ಏನಾರೋ ಒಂದು ಆ್ಯಕ್ಷನ್ ಮಾಡುವಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಅದು ಆ್ಯಟಿಟ್ಯೂಡ್ ಫಾರ್ಮಲ್ ಆಗಿರುತ್ತೆ. ಕವರ್ ಆಗಿರುತ್ತೆ. ಆ್ಯಕ್ಚುಲಿ 2 ಆಟೋಗಳದ್ದು ಲೈಟ್ ಹೋಯ್ತು. ಕವರ್ ಆಗಿರುತ್ತೆ ಅಂದ್ಕೊಳ್ತೀನಿ. ಅದು ತಪ್ಪನ ಬಲಂಗೋಚಿ ಅದು ವಿಡಿಯೋ ಕವರ್ ಆಗಿದೆ. ಆದರೆ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ. ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕು, ನೋಡಿ ಎಡಿಟಿಂಗ್ ಮಾಡಿದ್ರೆ ಸಿಗ್ಬೋದು, ಏನೋ ಗೊತ್ತಿಲ್ಲ. ಅಲ್ಲಿ ನಿಂತಿದ್ವು 2 ಆಟೋಗಳು. ಅದು ಆಟೋಗಳು ರಾಂಗ್ ವೇನಲ್ಲಿ ಹೋದವು. ಅಲ್ಲಿ ಹೇಳಿಲ್ವಾ ಕರೆಕ್ಟಾಗಿ ನಾನು ಯೂರಿನ್ ಪಾಸ್ ಮಾಡೋ ಸಮಯದಲ್ಲಿ ಮಾತ್ರ ಮುಂದೆ ಇಸ್ಕೊಂಡು ನಿಂತಿರ್ತಾರೆ ಅಂತ. ನಾನು ಏನಾರು ಮಾಡ್ತೀನಿ ಅಂದರೆ ಅದಕ್ಕಿಂತ ಮುಂಚೆ ಮತ್ತು ಮುಂದೆ ಹೇಳ್ತೀನಿ. ಅದು ಏನಾರು ಮಾಡ್ತೀನಿ ಅಂತ ಅದೇ ಇಲ್ಲೂ ಅಷ್ಟೇ ಸುಮ್ಮನೆ ನಿಂತಿರೋದು. ಯಾಕೆ ನಿಂತಿರೋದು ನೋಡಿ, ಫುಟ್ಬಾಲ್ ಬ್ಲಾಕ್ ಮಾಡ್ಕೊಂಡಿರೋದು. ಇದೇನಂದರೆ, ನಾನು ಫಾರ್ ಎಕ್ಸಾಂಪಲ್ ಊಟ ಮಾಡ್ತಾ ಕೂತಿರ್ತೀನಲ್ವ, ಮಧ್ಯಾಹ್ನ ಕವರ್ ಮಾಡಿದ್ದೀನಿ. ಅದು ಇವೊಂದು ಆರ್ಗನೈಸು ಗಡ್ಡ ಡ್ಯಾಡಿ ಕಮ್ಯುನಿಟಿ ಓಟೆ. ಅದೇನಂದರೆ, ನಾನು ಊಟ ಮಾಡ್ತಿರ್ತೀನಲ್ವಾ, ಕೂರೋ ಜಾಗನ ಅದು. ಏನೋ ಎಂಜಾಯ್ ಮಾಡಲಿ ಬಿಡಪ್ಪ. ಏನಂದರೆ, ನಮ್ಮ ಮಧ್ಯಾಹ್ನ ನೋಟಿಸ್ ಮಾಡಿದ್ದೀನಲ್ಲ, ಹೇಳಿದ್ನಲ್ಲ, ವೀಡಿಯೋ ಕವರ್ ಮಾಡಿದ್ದೀನಲ್ಲ, ಅವನು ನಾನು ಊಟ ಮಾಡೋವರು ಮಾತ್ರ ಕೂತಿದ್ದು ಎದ್ದು ಹೋಗ್ತಾನಲ್ಲ, ಅದು ಬೇಕಂತ ಮಾಡೋದು ಆ ಥರ. ಅಂದರೆ ಸುಮ್ಮನೆ ಅದರಿಂದ ಸ್ಟ್ರಾಟಜೀಸ್ ಎಲ್ಲ ಏನಂದರೆ, ಮುಂದೆ ಮುಂಚೆ ಟೈಟಲ್ ಅಂದರೆ ನಿನ್ಕಿಂತ ಮುಂಚೆ ಬಂದು ಕುಂತಿದ್ದೀವಿ ಅಂತ ತೋರಿಸ್ಕೊಳ್ತಾರೆ, ನಿನ್ನ ಮುಂದೆ ಅಂತ ಕೂತಿದ್ದೀವಿ ಅಂತ ತೋರಿಸ್ಕೊಳ್ತಾರೆ. ಆಮೇಲೆ ಕರೆಕ್ಟಾಗಿ ನನ್ನ ಕೆಲಸ ಮುಗಿದ ತಕ್ಷಣವೇ ಅವ್ರು ಎದ್ದು ಹೋಗ್ತಾರೆ. ಯಾಕೆ ಅಂದರೆ
ನಾವು ಅದಕ್ಕೋಸ್ಕರ ಕೂತಿದ್ದು ಅನ್ನೋದು ಅವನಿಗೆ ಗೊತ್ತಾಗಲಿ ಅಂತ. ಫಾರ್ ಎಕ್ಸಾಂಪಲ್ ಮಧ್ಯಾಹ್ನ ನಾನು ಊಟ ಮಾಡೋವರೆಗೂ ಅಲ್ಲೇ ಕೂತಿದ್ದ. ಸೊ ನಾವು ಊಟ ಮಾಡಿದ ತಕ್ಷಣ ಎದ್ದು ಜಾಗ ಖಾಲಿ ಮಾಡ್ತಾನೆ. ಇಟ್ ಮೀನ್ಸ್ ಕರೆಕ್ಟಾಗಿ ನಿನಗೋಸ್ಕರ ನೀವು ಊಟ ಮಾಡಲಿ ಅಂತ ಕಾಯ್ಕೊಂಡು ಕೂತಿದ್ದೇನೆ, ಊಟ ಮಾಡೋದು ನೋಡೋಕ್ಕೋಸ್ಕರ ಕೂತಿದ್ದೆ, ನಿಂದ ಆಯ್ತು ಎದ್ದೋಗ್ತಾ ಇದ್ದೀನಿ ಅನ್ನೋ ಥರ ಎದ್ದೋಗೋದು. ಇವ್ರದ್ದು ಅಷ್ಟೇ, ಯೂರಿನ್ ಪಾಸ್ ಮಾಡೋವ್ರಿಗೆ ಅಲ್ಲೇ ಕೂತಿದ್ರು. ನಾನು ಯೂರಿನ್ ಪಾಸ್ ಮಾಡಿದ್ಮೇಲೆ ಗಾಡಿನ ರಾಂಗ್ ಬೈನಲ್ಲಿ ಓಡಿಸ್ಕೊಂಬಂದರು. ಸೊ ಅದೇನೆಂದರೆ ನಿನಗೋಸ್ಕರನೇ ಕೂತಿದ್ದು ಅನ್ನೋದು ನನಗೆ ಅರ್ಥ ಆಗಬೇಕು, ಅರ್ಥ ಮಾಡಿಸ್ಬೇಕು. ಆ ಥರ ಆ್ಯಕ್ಷನ್ನ ಮಾಡಿ ತೋರಿಸ್ತಾರೆ ಅಥವಾ ಕೆಲಸವನ್ನು ಮಾಡಿ ತೋರಿಸ್ತಾರೆ ಬಡಿ ಮಕ್ಕಳು. ಯಾವನ ಕ್ಷಮದಾದರು ರಾಜಶೇಖರನ ಬಾಲಂಗೋಚಿ ಇರಬೇಕು, ಇವ ರಾಜಶೇಖರ ಬಾಲಂಗೋಚಿ. ಬಿ 7687 ಆಟೋ ಅದು ನಿಲ್ಲಿಸ್ಕೊಂಡಿದ್ದೆ ಇಲ್ಲಿ ಮುಂದೆ ಜೀಬ್ರಾ ಕ್ರಾಸಿಂದ ಮುಂದೆ ನಿಲ್ಲಿಸ್ಕೊಂಡಿದ್ದ. ಸಡನ್ನಾಗಿ ಮುಂದೆ ಹೋಗ್ತಾನೆ. ಈ ಅಮ್ಮ ಕಿವಿ ಹತ್ರ ಬಂದು ಶಿಲ್ಪಿ ಓದಿಲ್ಲ, ಅದು ಯಾರು ಗೊತ್ತಾವಳೆ ಅಂತ ಅವಳನ್ನ ಕೇಳಬೇಕು. ಮುಖ ಮಿಸ್ ಮಾಡೋದು ಬೇಡ, ಕವರ್ ಮಾಡಬೇಕು. ಯಾರು ಶಿಲ್ಪಿ ಓದ್ತಾಳೆ ಗೊತ್ತಿಲ್ವಲ್ಲ ಗುರು. AB 3322 ಗಾಡಿ ಅವ್ರ ಗರೇಜ್ಗಳು, ಪೂರ್ತಿ ಅವ್ರ ಗರೇಜ್. ಮೈಸೂರಲ್ಲಿದ್ಲು, ಬೆಂಗಳೂರಲ್ಲಿದ್ದಿಲ್ಲ, ಯಾವುದೇ ಬ್ಯಾಂಕಲ್ಲಿ, ಕರ್ನಾಟಕ ಬ್ಯಾಂಕ್ ಇರಬೇಕು. ಕರ್ನಾಟಕ ಬ್ಯಾಂಕಲ್ಲಿ ಕೆಲಸ ಮಾಡ್ತಿತ್ತು ಅಮ್ಮ. ನಾನು ಇದರಲ್ಲಿ ಕೆಲಸ ಮಾಡ್ತಾಯಿದ್ನಲ್ಲ, ಅದರಲ್ಲಿ ಬೆಂಗಳೂರಲ್ಲಿ ಸ್ಕೂಲಲ್ಲಿ ಒಂದು ನಾನು RTM ಸ್ಕೂಲಲ್ಲಿ ಓದಿದ್ನಲ್ಲ, ಅದೇ ಸ್ಕೂಲಲ್ಲಿ ಕ್ಲರ್ಕಾಗಿ ಕೆಲಸ ಮಾಡ್ತಿದ್ನಲ್ಲ. ಆವಾಗ ದುಡ್ಡು ಕಟ್ಟಕ್ಕೆ ಹೋಗ್ತಿದ್ದೆ. ಬಹುಶಃ ಆವಾಗ ನೋಡಿದ್ದೀನಿ ನಾನು. 2 ಸಾರಿ 3 ಸಾರಿ ಕವರ್ ಮಾಡ್ತಿರೋದು ನಾನು ಅವನ್ನ. ಇದು ಆ್ಯಕ್ಚುಲಿ ಕರ್ಬೂಜ ಬ್ಲಾಕ್ ಮಾಡ್ಕೊಂಡಿರೋದು. ಯಾವೊಂದು ಅಂಗಡಿ ಅವಂದೇ ಇರಬೇಕು ಅಲ್ಲಿ ಕುತ್ಕೊಂಡೋದೆಲ್ಲ. ಕೆರೆಸ್ಪೆಟ್ಲ ರೋಡು. ಆ್ಯಕ್ಚುಲಿ ಇದು ಬೆಳಿಗ್ಗೆಯಿಂದಲೇ 2 ದಿವಸದಿಂದಲೇ ಇದೆ. ಇನ್ನೊಂದು ಕಿತ್ತೋಗಿದೆ, ಅದು ಓಕೆ. ಬಟ್ ಇನ್ನೊಂದು ಇದ್ರ ಹತ್ರ ಇದೆ, ಏನೋ ಪಾರ್ಕ್ ಹತ್ರ ನಾನು ಯೂರಿನ್ ಪಾಸ್ ಮಾಡ್ತೀನಲ್ಲ, ಒಂದು ನರ್ಸರಿಯಿಂದ ಹಿಂಭಾಗ ಅಲ್ಲೂ ಇದೆ. ಆ್ಯಕ್ಚುಲಿ ಅದು ಎಲ್ಲೂ ಹೊಸ ಶೂಸಲ್ಲಿ ಬಿಸಾಕಿದ್ದಾರೆ. ಅದು ಮಧ್ಯಾಹ್ನ ಯೂರಿನ್ ಪಾಸ್ ಕವರ್ ಮಾಡಬೇಕು ಅಂದ್ಕೊಂಡೆ, ಆಗಲಿಲ್ಲ. ಅಂದರೆ ಜಿಯೋದಲ್ಲಿ ಮೊಬೈಲಲ್ಲಿವಲ್ಲ, ಕವರ್ ಮಾಡಲಿಲ್ಲ. ಹೋಗಿ ಕವರ್ ಮಾಡ್ತೀನಿ ಅದು. ಆ್ಯಕ್ಚುಲಿ ಈಗ ರಾಜೇಶ ಪ್ರಸಾದ ಅವ್ನು ಕವರ್ ಮಾಡೋಕ್ಕಾಗಲಿಲ್ಲ ಒಂದು, ಮತ್ತು ರಾಜೇಶ ಪ್ರಸಾದ ಒಂದು, ಇನ್ನೊಂದು ಕುಮಾರ್ ಇವನಿದ್ದಾನಲ್ಲ, ಯಾರೋ ಹೋಮ್ಲೆಸ್ ಕುಮಾರ್ ಇದ್ದಾನಲ್ಲ ಅವಯ್ಯ, ಅವನು ಪ್ರಸಾದ. ಆ್ಯಕ್ಚುಲಿ ಆ ಸಿಗ್ನಲಿಂದ ಈ ಕಡೆ ಬರ್ತಾ ಇದ್ದಿಲ್ಲ, ನಾನು ಸಿಬ್ರ ಕ್ರಾಸ್ ಮಾಡ್ತೀನಲ್ಲ, ಆ ಟೈಮಲ್ಲಿ ಇಬ್ಬರು ಸೇಮ್ ಟೈಮಲ್ಲೇ ಹೋಗಿದ್ದು. ಫಸ್ಟು ರಾಜೇಶ ಹೋದ, ಅವನಿಂದ ಕುಮಾರ ಹೋದ, ಇದು ಕುಮಾರ ಹೋಮ್ಲೆಸ್ ಕುಮಾರ. ಸೊ ರಾಜೇಶ ನನ್ನ ಕಡೆಗೆ ನೋಡ್ಕೊಂಡು ಪಾಸಾದ. ಮುಂದೆನೇ ಜಸ್ಟ್ ಎಷ್ಟು 1 ಅಡಿ ದೂರದಲ್ಲಿ ಪಾಸಾಗಿದ್ದು, ಒಂದೇ 1 ಅಡಿ ದೂರದಲ್ಲಿ. ಇವನು ಕುಮಾರ ಕೂಡ ಸೇಮ್ ಹಂಗೆ ಹೋದ. ಆದರೆ ಕುಮಾರ ಮಾತಾಡಿಸ್ಲಿಲ್ಲ. ಆ ಕುಮಾರ ಹೇಳಿದ್ದೇನು ಅಂದರೆ, ಅವನ ಜೊತೆ ಇನ್ನೊಬ್ಬನ ಕರ್ಕೊಂಡು ಓಡಾಡ್ತಿರ್ತಾನಲ್ಲ ಯಾವಾಗಲೂ,
ಅಫಿಷಿಯಲ್ ಡ್ರೆಸ್ಸು ಫಾರ್ಮಲ್ಸಲ್ಲಿ. ಸೊ ಅವನ ಜೊತೆ ಮಾತಾಡ್ಕೋಬೇಕಾದ್ರೆ ಕರೆದವ್ರ ಕಡೆಗೆ ಸುಮ್ಮನೆ ಹೋಯ್ತಾ ಇರಬೇಕು ಅಷ್ಟೇ ಅಂದ್ಕೊಂಡು ಮಾತಾಡ್ತಾ ಹೋದ. ಅವಮ್ಮ ಪೊಲೀಸು ಬೆಚ್ಚೋದ್ಲು ಅಂದ್ಕೊಳ್ತೀನಿ. ಇಲ್ಲ ಊಟ ಕೊಡ್ತಾಳೆ ಅಂದ್ಬಿಟ್ಟು ಎಲ್ಲ ಓಡೋದ್ರು. ಅವಮ್ಮ ಪೊಲೀಸು ಸೀರೆ ನೋಡಿಲ್ಲ ಅವರು. ನನ್ನ ಗೊತ್ತಿರೋ ಪ್ರಕಾರ ಅವಮ್ಮ ದೇವರಾಜ ಪೊಲೀಸ್ ಸ್ಟೇಷನ್ ಪೊಲೀಸದು. ಹೌದು, ದೇವರಾಜ ಪೊಲೀಸ್ ಸ್ಟೇಷನ್ ಪೊಲೀಸು ಅಮ್ಮ. ನಿಂತಿದ್ದಷ್ಟು ಅವ್ರಲ್ಲ ಊಟ ಕೊಡೋರು ಅಂದರೆ ಚಕ್ಕಂತೆ ಹೊಡೋದ್ರು. ಅದು ಆ ಕಡೆ ಇರಲಿ. ಆ ಕುಮಾರ ಹೇಳೋದೇನೆಂದರೆ ನಾವು ಪಕ್ಕದ ಜೊತೆ ಮಾತಾಡ್ಕೊಂಡ್ರೆ ಯಾರ್ಯಾರು ಕರೀತಾರೆ ಅವ್ರ ಜೊತೆ ಸುಮ್ಮನೆ ಹೋಯ್ತಾ ಇರಬೇಕು ಅಷ್ಟೇ, ಹಂಗೆ ಹಿಂಗೆ ಅಂತ ಕತೆ ಹೊಡಿತಾನೆ. ಬಹುಶಃ ಲಿಫ್ಟಲ್ಲಿ ಹೋಗಬೇಡ ಅಂತ ಆ್ಯಕ್ಚುಲಿ ಹೋಗು ಅಂತೇನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು ಅದು. ಇಲ್ಲಿ ಅಮ್ಮ ಕಾಣಿಸ್ಕೊಂಡಿದ್ದು ನೋಡಿದ್ರೆ. ಸೊ ಅದು ವಿಷಯ ಸದ್ಯಕ್ಕೆ ಪಕ್ಕಕ್ಕಿರಲಿ. ಆಮೇಲೆ ಇನ್ನೊಂದೇನೆಂದರೆ ಈಗ ಜಸ್ಟ್ ಒಂದು ಫೋನ್ ಕಾಲ್ ಬಂದಿತ್ತು. ಅದು ಸ್ಕ್ರೀನ್ ರೆಕಾರ್ಡ್ ತೆಗ್ದೀನಿ, ಇವತ್ತಿನ ಸ್ಟೋರಿಯಲ್ಲಿ ಬರುತ್ತೆ ಅದು. ಆ ಸ್ಕ್ರೀನ್ ಶಾಟು ಶಿವಕುಮಾರ್ ಅಂತ ಏನೋ ಇತ್ತು. ಶಿವಕುಮಾರ್ ಅವರು ಶಿವ ಅಂತ, ಶಿವರಾಜ್ ಕುಮಾರ್ ಬಾಲಂಗೊಚ್ಚಿ. ಏನೋ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾನೆ, ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡ. ಸೊ ಅದೇ ಅವನು ಹೇಳೋದು, ಇದು ರಾಜೇಶಂದೇ ಊಟ ಹಿಡ್ಕೊಂಡು ಹೋಗ್ತಾರದಮ್ಮ. ಅಲ್ಲೇನು ಸ್ಟೇಟ್ಮೆಂಟ್ ಫೋನ್ ಮಾಡಿದವನು ಏನು ಕೇಳ್ತಾನೆ ಅಂದರೆ, ಅಲ್ಲಿ ಆಟೋಮೇಲೆ ಇಷ್ಟ ಅಂತ ಇದೆ. ಫೋನ್ ಮಾಡಿದವನು ಏನು ಕೇಳ್ತಾನೆ ಅಂದರೆ, ಏನು ಸರ್ ನೀವು ಸರ್ಜಾ ಫ್ಯಾಮಿಲಿ ಬಗ್ಗೆ ಏನೇನೋ ಅಪ್ಲೋಡ್ ಮಾಡಿದ್ದೀರಲ್ಲ, ಉಮಾಶ್ರೀ ಬಗ್ಗೆ ಯಾಕೆ ಅಪ್ಲೋಡ್ ಮಾಡಿದ್ದೀರಾ, ಫೋಟೋ ಏನೋ ಹಾಕಿದ್ದೀರಲ್ಲ, ಅವ್ರ ಬಗ್ಗೆ ಎಲ್ಲ ನಾವು ಅವ್ರ ಬಗ್ಗೆ ಪಾಸಿಟಿವ್ ಮಾತಾಡಿದ್ದೀನಿ, ಕೆಟ್ಟದಾಗ ಏನೂ ಮಾತಾಡಿಲ್ಲ ನಾನು. ಅವ್ನು ಹೇಳೋದೇನೆಂದರೆ, ನೀವು ಅವ್ರ ಬಗ್ಗೆ ಎಲ್ಲ ಕೆಟ್ಟದಾಗ ಏನಕ್ಕೆ ಮಾತಾಡೋದು, ಆ ಸೋಷಿಯಲ್ ಮೀಡಿಯಾ ಮಾತಾಡಬಾರ್ದು, ಹಂಗೆ ಹಿಂಗೆ ಹೇಳ್ಕೊಂಡು ಬುದ್ಧಿವಾದ ಹೇಳೋಕ್ಕೆ ಪ್ರಶ್ನೆ ಮಾಡೋದಕ್ಕೆ ಯಾರೋ ಫೋನ್ ಮಾಡ್ಕೊಂಬಿಡೋಣ, ಯಾರೋ ಫೋನ್ ಮಾಡ್ಕೊಂಬೋಗ್ಬಿಟ್ಟಿರೋದು. ಇದು ಆ್ಯಕ್ಚುಲಿ ಅಮ್ಮ ಪೊಲೀಸು ದೇವರಾಜ ಪೊಲೀಸ್ ಸ್ಟೇಷನ್ಗೆ ಸೇರಿದವರು ನಾನು ನೋಡಿರೋ ಪ್ರಕಾರ. ಸೊ ಅದು ರಿಲೇಟೆಡ್ ಏನೇನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ನೋಡೋದ. ನನ್ನ ಪ್ರಕಾರ ಈ ಬಡ್ಡಿ ಮಕ್ಕಳನ್ನ ಹ್ಯಾಂಡ್ಲ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಈ ಫೇಕ್ ಪೀಪಲ್ಗಳಿದಾರಲ್ಲ ಅವರೆಲ್ಲ ಮಿಂಡ್ರಿಗುಟ್ಟು ನನ್ನ ಮಕ್ಕಳು, ಇವ್ರನ್ನ ಹ್ಯಾಂಡ್ಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಆದ್ರೆ ಖಂಡಿತ ಮಾಡ್ತೀನಿ. ಯಾವ ಮಟ್ಟಿಗೆ ಮಾಡ್ತೀನಿ ಅಂದರೆ, ಸುಮಾರು ಒಬ್ಬರಿಗೆ ಇದು ಫಿಟ್ ಮಾಡಿದ್ರೆ ಇನ್ನೊಬ್ರು ಬರಬಾರ್ದು, ಆ ರೇಂಜಲ್ಲಿ ಫಿಟ್ ಮಾಡ್ತೀನಿ. ಸುಮ್ಮನೆ 6 ಕಿಲೋಮೀಟ್ರ್ ವಾಕ್ ಮಾಡಿದಾಗರು, ಊಟನೂ ಇಲ್ಲ, ಲೌಡನೂ ಇಲ್ಲ. ಆ್ಯಕ್ಚುಲಿ ಮಧ್ಯಾಹ್ನ 2 ಕೊಟ್ಟು ಅದ್ರಲ್ಲಿ ಒಂದು ತಿನ್ಬಿಟ್ಟು ಒಂದು ಇಟ್ಕೊಂಡಿದ್ದೀನಿ, ಅದನ್ನೇ ತಿಂತೀನಿ. ಆದರೆ ಹೆಂಗಪ್ಪ ತಿನ್ನೋದು ಅನ್ನಿಸ್ತಾ ಇದೆ. ಆರೋಗಿರುತ್ತೆ. ಜೊತೆಗೆ ಬರೀ ಬಾತು ದಿನಕ್ಕೆ. ನಿನ್ನೆ ಅವತ್ತು ಸಂಜನಾ ಅರ್ಜುನ್ ಹುಡ್ತಾ ಇತ್ತಲ್ಲ 20ನೇ ತಾರೀಕು, ಅವತ್ತು ಬೆಳಗ್ಗೆ 3 ಬಾತ್ ಸಿಕ್ಕಿರೋದು. 3 ಬಾತೆ ಇಲ್ಲ, ಒಂದು ಚಿತ್ರಾನ್ನ 2 ಬಾತ್ ಸಿಕ್ತು. ಮಧ್ಯಾಹ್ನನೂ ಅಷ್ಟೇ ಪೂರ್ತಿ ಬಾತು, ಸಂಜೆನೂ ಅಷ್ಟೇ ಬಾತೆ. 3 ಹೊತ್ತು ಊಟ ಕೊಟ್ಟಾರೆ, 3 ರೌಂಡ್ ಊಟ ಕೊಟ್ಟಾರೆ. 3 ರೌಂಡು ಎಲ್ಲ ರೈಸ್ ಬಾತೆ. ಬೆಳಿಗ್ಗೆ ಒಂದು ಚಿತ್ರಾನ್ನ ಇತ್ತು. ಇನ್ನೊಂದು ರೌಂಡ್ ಏನಪ್ಪ ಅಂದರೆ ಪರೋಟ ತಗೊಳ್ಳೋಕ್ಕೆ 200 ರೂಪೀಸ್ ಕೊಟ್ಟರು. ಆ್ಯಕ್ಚುಲಿ ನಾನು ಟೀ ಶರ್ಟ್ ತೊಗೊಂಬಿಟ್ಟೆ. ಆ ಟೀ ಶರ್ಟ್ ತೂತಾಗಿದೆ, ಡ್ಯಾಮೇಜ್ ಆಗಿದೆ. ವಿಶಾಲ್ ಮಾರ್ಟ್ ತೊಗೊಂಡಿದ್ದು ಟೀ ಶರ್ಟ್ ತೊಗೊಬಿಟ್ಟೆ ಬೇಕಾಗುತ್ತೆ ಅಂತ. ಸೊ ಪರೋಟ ತಿನ್ನಲಿಲ್ಲ. ತಿಂದಿದ್ದೀರ ಪರೋಟ ಗಿಡ ಸಿಕ್ತಿತ್ತು. ಪರೋಟ ತೊಗೊಂಡಿದ್ರೆ ಸುಮ್ಮನೆ ವೇಸ್ಟ್ ಹೋದ್ರು. ಅಪ್ಲೋಡ್ ಜಾತ್ರೆ ಪರೋಟ 20 ರೂಪಾಯಿ ತಗೋತಾರೆ ಸ್ಕೂಲ ಮಕ್ಕಳು. ಅದಕ್ಕೆ ಹೋಟ್ಲಲ್ಲಿ ತಿನ್ನೋದೇ ಬಿಡ್ಬಿಟ್ಟಿದ್ದೀನಿ. ಈಗ ಬರೀ ಪ್ಯಾಕೆಟ್ ಫುಡ್. ಮುಂಚೆಯಲ್ಲಿ ಪ್ಯಾಕೆಟ್ ಫುಡ್ಡೇ ತಿನ್ನೋದು. ಸಿಕ್ಕಾಬಿಟ್ಟೆ ಬೇಕು ಅನ್ನಿಸಿದಾಗ, ಜೇಬಲ್ಲಿ ದುಡ್ಡಿದ್ದಾಗ ತೊಗೋತೀನಿ ಅಷ್ಟೇ. ಅದರಲ್ಲಿ 50% ಕೊಡ್ತಾರೆ ಅಷ್ಟೇ. 50% ಕೊಡೋ ಉದ್ದೇಶದಿಂದನೇ ಕೊಡೋದು. ಅದೆಲ್ಲ ಸಿಕ್ಕಾಪಟ್ಟೆ ವೀಡಿಯೋಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡೋದ. ಅದು ಯಾರು ಡಿಲೀಟ್ ಮಾಡಿಲ್ಲ ಅಂದರೆ ಕೈಗೆ ಕೋಳ ಹಾಕಿಸ್ಬೇಕು. ಯಾಕೆಂದರೆ ಜೇಬಿಂದ ದುಡ್ಡು ಕೊಟ್ಟಿರ್ತೀನಿ. ಆ ಬಡ್ಡಿ ಮಕ್ಕಳು ಬೇಕಂತ ಅಂದ್ಬಿಟ್ಟು 50% ಊಟ ಕೊಡ್ತಾರೆ. ಈಗ ಅಲ್ಲಿ ನಿಂತ್ಕೊಂಡಿರೋದು ಷಣ್ಮುಗಂ ಬಾಲಂಗೊಚ್ಚಿ ಸ್ಕೂಟರ್ ಅದು. ಅದೇ ಆನ್ಲೈನಲ್ಲಿ ಇವಾಗ ಯಾರೊಬ್ಬ ಫೋನ್ ಮಾಡಿದ್ನಲ್ಲ, ಶಿವರಾಜ್ ಕುಮಾರ್ ಅಂತ ಇರಬೇಕು. ಶಿವರಾಜ್ ಅಂತ ಏನೋ ಅವನ ಹೆಸರು, ಶಿವ ಅಥವಾ ಶಿವರಾಜ್ ಏನೋ ಇದೆ ಹೆಸರು, ಮರ್ತೋಗ್ಬಿಟ್ಟೆ. ಆ್ಯಕ್ಚುಲಿ ಈಗ ಏನೋ ಗೌರ್ಮೆಂಟ್ ಅವ್ರು ಏನೇನು ಹೊಸ ಅಪ್ಲಿಕೇಶನ್ಸ್ ಎಲ್ಲ ತಂದಿದ್ದಾರಲ್ಲ, ಹೀಗಾಗಿ ಯಾವುದೋ ಐಡೆಂಟಿಟಿ ಬಂದಿದ್ದು ಹೆಸರು ಅದು. ಆಧಾರ್ ಕಾರ್ಡ್ ನಂಬರಲ್ಲಿ ಯಾವುದು ಇರುತ್ತೆ, ಫೋನ್ ಕಾಲ್ ಬಂದಾಗ ಅದು ಕಾಲರ್ ರೆಡಿ ಬರುತ್ತೆ. ಸೊ ಅದೇ ಕಾಲರ್ ರೆಡಿ ಬಂದಿದ್ದು. ಆ ನಂಬರ್ ಇವತ್ತಿನ ಸ್ಟೋರೇಜ್ ಸಿಗುತ್ತೆ, ನೋಡಿ ಚೆಕ್ ಮಾಡಿ. ಸೊ ಅದಕ್ಕೆ ರಿಲೇಟೆಡ್ ಇವನು. ಸೊ ಆ ವ್ಯಕ್ತಿ ಮತ್ತು ಷಣ್ಮುಗಂ ಇಬ್ಬರು SH ನೆಟ್ವರ್ಕ್ನಲ್ಲೇ ಬರೋದು. ಸೊ ಅದಕ್ಕೆ ಅವರು ತೋರಿಸ್ಕೊಳ್ತಾ ಇರೋದು. ಓಕೆ, ಊಟ ಇಲ್ಲ ಅದಕ್ಕೆ. ಯಾಕೆ ಅಂತಾನೆ ಆರ್ಗನೈಸ್ಡ್ Q2383 HM731. ಈ ಕಡೆ ನೋಡದೇ ಇರಲಿ ಅಂತ ಆ ಕಡೆ ಸ್ಕ್ರೀನಾಗಿ ಕವರ್ ಮಾಡ್ಕೋತಾರೆ.
ಪೂರ್ತಿ ಆರ್ಗನೈಸ್ ಇರೋದೆಲ್ಲ ನಂಬರ್ 1 ತೋರಿಸ್ತಾರೆ ನೈಕ್ ಅವೇಟ್ ಎರಡು ಅವ್ರು ಎಷ್ಟು ಚೆನ್ನಾಗಿ ಫುಟ್ಬಾಲ್ ಪೂರ್ತಿ ಬ್ಲಾಕ್ ಮಾಡ್ಕೊಂಡು ಹೋಗ್ತಾರೆ ನೋಡಿ ಅವರು ಮುಂದೆ ಮತ್ತೆ ಮುಂಚೆ ರೇಟ್ ಆಗ್ತಿದ್ದು ಚಪ್ಪಲ್ ಬಿಡೋ ಪ್ರಯತ್ನ ಮಾಡ್ತಾ ಇದ್ದೆ ಹುಡುಗ ಇಲ್ಲಿ ಒಂದು ಕಲ್ಲು ಬೇರೆ ಹಾಕಿದ್ದಾರೆ ಹೊಸದಾಗಿ ತೆಗೆದು ಬಿಟ್ಟಿದಾರಾ ಇಲ್ಲ ಇದೆ ಇಲ್ಲಿ ಆ್ಯಕ್ಚುಲಿ ಇದು ಇನ್ನೂ ಆ ಕಡೆ ಇತ್ತು ಈ ಕಡೆ ಹಾಕಿದ್ದಾರೆ ಈ ಗಾಡಿ ತೊಗೋಬೇಕು ಅಂತ ಹೇಳಿದೆ ಅದಕ್ಕೆ ಮತ್ತೆ ಮುಂದೆ ಡೇಟ್ ಆಗ್ತೀವಿ ಮಾಡಿ ತೋರಿಸ್ತಾ ಇರೋದು ಹರೀಶ್ ಕುಮದಾಳ ಹಸ್ಬೆಂಡ್ ಹರೀಶ್ ಬಾಲಂಗುಚ್ಚೆ ಇದು ಆ ಗಾಡಿ ರಾಯಲ್ ಎನ್ಫೀಲ್ಡ್ ನಾನು ಅದನ್ನೇ ತೊಗೋಬೇಕು ಅದೇ ಕಲರ್ ತೊಗೊಳ್ತೀನಿ ಅಂತ ಹೇಳಿದೆ ಸೊ ಅದಕ್ಕೆ ನನಗಿಂತ ಮುಂಚೆ ಓಡಿಸ್ತಾ ಇದ್ದೀನಿ ಅಂತ ಮುಂಚೆ ಮತ್ತು ಮುಂದೆ ಡೇಟ್ ಆಗ್ತೀವಿ ಮಾಡಿ ತೋರಿಸ್ತಾ ಇರೋದು ಆರ್ಗನೈಸ್ ಜೀವ ಎಷ್ಟು ಕಾಲ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಗುರು ಮೊಕ್ಕ ಕವರ್ ಆಗೈತೆ ಅದು HX682 ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾರೆ ನೋಡಿ ಎಷ್ಟು ಕ್ಲೀನಾಗಿ ಸ್ಲೋ ಮೋಷನಲ್ಲಿ ಕ್ಲೀನಾಗಿ ಕರೆಕ್ಟಾಗಿ ಲೈಟ್ನ ತಂದು ಮುಖಕ್ಕೆ ಬಿಡೋಕ್ಕೆ ಟ್ರೈ ಮಾಡ್ತಾರೆ ಆರ್ಗನೈಸ್ ಜೀವ ಪುಕ್ಸಟ ಪ್ರಚಾರ ಹೋಟ್ಲಿದೆ ಒಂದಲ್ಲ ಅದು 5907X 5907 ಅದು ಇವರಿಬ್ಬರು ಆರ್ಗನೈಸ್ ಇಲ್ಲಿ ಬರ್ತಿರೋರೆಲ್ಲ ಆ್ಯಕ್ಚುಲಿ ರಾಂಗ್ ಇದು ಒನ್ ವೇ ಇದು ಪುಕ್ಸಟ ಪ್ರಚಾರ ಜೊತೆಗೆ ಮುಂದೆ ಟೈಟಲ್ ಫುಟ್ಬಾಲ್ಗೆ ಹೋಗೋದು ಬೆಟ್ರು ಅಲ್ಲಿ ಜನ ಕರೆದಿರ್ತಾರೆ ಇದರಲ್ಲಿ ಹೆಡ್ಲೈಟ್ ಬಿಡ್ತಾ ಇರ್ತಾರೆ ಬಡ್ಡೆ ತಾವು ಇಲ್ಲಿ ಇದೆಲ್ಲ ಆರ್ಗನೈಸ್ ಇದು ಜೊತೆಗೆ ರಾಂಗ್ ವೇ ಬರ್ತಾ ಇರೋದು ಅವರು ಇದು ಒನ್ ವೇ ನಾನು ಹೋಗ್ತಾ ಇರೋದು ಒನ್ ವೇ ಇವನು ಸರಿಗೆ ಹೋಗ್ತಿದ್ದಾನೆ ಪಲ್ಸರು ಆನ್ಲೈನ್ ಬರ್ತಿರೋದೆಲ್ಲ ರಾಂಗ್ ವೇ ಪೊಲೀಸರು ಎಷ್ಟು ಜನಕ್ಕೆ ಹಿಡಿದು ಫೈನ್ ಹಾಕೊಳ್ಳಿ ರೋಡಲ್ಲಿ ಗೊತ್ತಿಲ್ಲ ಇವತ್ತಾಗಲ್ಲ ಅವ್ರಿಗೆ ಬಗನಿ ಊಟ ಬೀಳ್ತದೆ ಯಾಕಂದರೆ ನಾನು ಪ್ರತಿ ದಿವಸ ವೀಡಿಯೋ ಕವರ್ ಮಾಡ್ತೀನಿ ಇಲ್ಲಿ ಆರ್ಗನೈಸ್ ಇದು ಅವೊಂದು ಮಾರ್ಕ್ ಕರೆಕ್ಟಾಗಿ ಕಿವಿ ಹತ್ರ ಬರ್ತಿದ್ದಂಗೆ ಏನು ಮಾತಾಡ್ತಾನೆ ಅಂತ ಮಾತಾಡಬಾರ್ದು ಹಂಗೆ ಅಂತ ಫುಟ್ಬಾಲ್ ತೆಗೆ ಕವರ್ ಮಾಡ್ಕೊಂಡವ್ರು ಅವರು JC 7454 ಇದು ಆರ್ಗನೈಸ್ಡ್ ಫುಟ್ಬಾಲ್ ಬ್ಲಾಕ್ ಮಾಡ್ಕೊಂಡಿರೋದು ಆರ್ಗನೈಸ್ಡ್ ಇದು ಬೇಕಂತ ಮಾಡೋಕ್ಕಾಗಲ್ಲ ನಮಗೆ ಇವ್ರದ್ದು ಅಷ್ಟೇ ಒಂದು ಅಷ್ಟೇ ಬೇಕಂತ ತೆಬಿಳ್ ಮಾತಾಡೋದು ಅಂತ ಅಂದ್ಕೊಳ್ತೀನಿ ನಾಟ್ ಶ್ಯೂರ್ ಎಲ್ಲಿವರೆಗೂ ಕವರ್ ಮಾಡ್ತಾರೆ ಹುಡುಗರು ಫುಟ್ಬಾತು ಸುಮ್ಮನೆ ಒಂದು ಪೋಸ್ಟ್ ಕಟ್ಟೋಕ್ಕೋಸ್ಕರ ಅಷ್ಟು ಫುಟ್ಬಾಲ್ ಬ್ಲಾಕ್ ಮಾಡೋಣ ಕೇಳೋರೆಲ್ಲ ಹೇಳೋರಲ್ಲ ಅದು ಪೊಲೀಸ್ ಸ್ಟೇಷನ್ ಇಲ್ಲೇ ಐತೆ ಆರ್ಗನೈಸ್ಡ್ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಲ್ಲ ಗುರು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಲ್ಲ ಶುದ್ಧ ದಂಡ ಇಲ್ಲಿ ನೋಡು ಎಕ್ಸಾಂಪಲ್ ಹೇಳ್ತೀನಿ ಇಲ್ಲೇ ಲೈವಲ್ಲೇ ಹೆಡ್ಲೈಟ್ ಆಗದೆ ಹೋಗ್ತಾವನೆ AC 637 ಗಾಡಿ ಅದು K09 ಇಲ್ಲೇ ಪೊಲೀಸ್ ನಿಂತ್ಕೊಂಡು ಕತೆ ಹೊಡಿತಾರೆ ಇಬ್ಬರು ಎಷ್ಟು ಬೇಕು ಇಲ್ಲಿ ನಿಂತ್ಕೊಂಡ್ಬಿಟ್ರೆ ರಾಂಗ್ ವೇಲ್ ಹೋಗ್ತಾರಲ್ಲ ಬರೀ ಏನು ಮಾಡೋದು ಬೇಡ ಅಲ್ಲಿ ರಾಂಗ್ ವೇಲ್ ಗಾಡಿ ತಿರುಗಿಸ್ತಾರಲ್ಲ ಬರೀ ಅಷ್ಟೊಂದು ಕವರ್ ಮಾಡಿಬಿಟ್ರೆ ಸಾಕು ನಿಜ ಹೇಳ್ತೀನಿ ಶೇಮ್ಲೆಸ್ ಫೆಲೋಸ್ಗಳು ಡಿಪಾರ್ಟ್ಮೆಂಟ್ ಪೊಲೀಸರು ಇದಾರಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಲ್ಲ ಕಂಪ್ಲೀಟ್ಲಿ ಶೇಮ್ಲೆಸ್ ಡಿಪಾರ್ಟ್ಮೆಂಟ್ ಅಂತ ಇದೆ ಅಂದರೆ ಅದು ಇವರೇ ಇವೊಂದು ಅಷ್ಟೇ ಪುಕ್ಸಟ ಪ್ರಚಾರ ಷಣ್ಮುಗಮ್ ಆಪೋಸಿಟ್ ಅಂಗಡಿಲಿ ಓಡೋ ಕೆಲಸ ಮಾಡ್ತದಲ್ಲ ಅದು ಈಗ ಮುಂದೆ ಮುಖ ತೋರಿಸಿಲ್ಲ ಅಂದರೆ ಅವ್ನಿಗೆ ಉಂಡಿಟ್ಟಾಗಲ್ಲ ಬಡ್ಡಿ ಮನೆಗೆ ಏನೋ ಹೇಳ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರಲ್ಲ ಏನು ಮಾಡ್ತಾರೆ ಗೊತ್ತಾಗೋರು ಅವರು ಏನು ನನಗೆ ಗೊತ್ತಿರೋ ಪ್ರಕಾರ ಬೆಳಿಗ್ಗೆ ಅಟೆಂಡೆನ್ಸ್ ಹಾಕೋದ್ಬಿಟ್ರೆ ಬೇರೆ ಏನೂ ಕೆಲಸ ಮಾಡಲ್ಲ ಅವರು ಈ ಸಿಟಿ ಪೊಲೀಸ್ಗಳಿದ್ದಾರಲ್ಲ ಸ್ಪಾಟ್ಗೆ ಹೋಗ್ತಾರೆ ಯಾವ ಸ್ಪಾಟ್ಗೆ ಅವ್ರನ್ನ ಅಸೈನ್ ಮಾಡಿರ್ತಾರೆ ಆ ಸ್ಪಾಟ್ಗೆ ಹೋಗ್ಬಿಟ್ಟು ಒಂದು ಫೋಟೋ ಹೊಡೆದ್ಬಿಟ್ಟು ಅದು ಸೈನ್ ಇನ್ ಮಾಡಬೇಕು ಸೈನ್ ಇನ್ ಮಾಡಿಬಿಟ್ರೆ ಮುಗಿದಷ್ಟೇ ಸೈನ್ ಇನ್ ಮಾಡ್ಬಿಟ್ಟು ಸುಮ್ಮನೆ ಗಾಡಿ ಹತ್ರ ಹೋಯ್ತಾ ಪರಿಸ್ಥಿತಿ ತಗೋರು ಅವ್ರಿಗೆ ಎಲ್ಲಿ ಬೇಕಲ್ಲಿ ಹೋಗೋದು ಆ ಜಾಗದಲ್ಲಿ ಸ್ಪಾಟಲ್ಲಿ ಒಂದು ಫೋಟೋ ಹೊಡೆದು ಅಟೆಂಡೆನ್ಸ್ ಹಾಕ್ಬಿಟ್ರೆ ಸರಿ ಅಷ್ಟೇ ಇನ್ನು ಸಾಹೇಬರು ಬರೋ ಟೈಮ್ಗೆ ಅವರೇ ಫೋನ್ ಮಾಡ್ತಾರಲ್ಲ ಕಂಟ್ರೋಲ್ ರೂಮಿಂದ ಯಾರು ಅಲ್ಲಿಗೆ ಬರ್ತಿರ್ತಾರಲ್ಲ ಅವಾಗ ಅವರೇ ಫೋನ್ ಮಾಡ್ತಾರೆ ಯಾರು ಬರ್ತಾಯಿದ್ದಾರೆ ನೋಡಿ ಕ್ಲಿಯರ್ ಮಾಡಿ ರೋಡು ಅಧಿಕಾರಿಗಳು ಬರೋ ಮುಂಚೆ ಅವರೇ ಹೇಳ್ಬಿಡ್ತಾರೆ ಸೊ
ಅವಾಗ ಸ್ಪಾಟ್ಗೆ ಹೋಗಿ ಕ್ಲಿಯರ್ ಮಾಡಿದ್ರೆ ಮುಗೀತು. ಅಥವಾ ಸ್ಪಾಟಲ್ಲೇ ಇರಬೇಕಾಗಿ ಪರಿಸ್ಥಿತಿ ಬಂದಾಗ ಅಥವಾ ಸ್ಪಾಟಲ್ಲೇ ಇದ್ದಾಗ ಏನಕ್ಕೆ ಕೆಲಸ ಇದ್ದಾಗ ಆಬ್ವಿಯಸ್ಲಿ ಸ್ಪಾಟಲ್ಲೇ ಕೂತಿರ್ತಾರಲ್ಲ ಸುಮ್ಮನೆ. ಸೊ ಅವಾಗ ಕೈಲಿ ಸೋಷಿಯಲ್ ಮೀಡಿಯಾ ಫೋನ್ ಇಟ್ಕೊಂಡು ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತಾ ಕೂತ್ಕೊಳ್ಳೋದು, ಫೋನಲ್ಲಿ ಆಟ ಆಡ್ತಾ ಕೂತ್ಕೊಳ್ಳೋದು. ಅಥವಾ ಆಟ ಆಡೋ ಗೇಮಿಂಗ್ ಆಡೋ ಮೊಕ್ಕಗಳೆಲ್ಲ ಅವು ಆಡಿದ್ರು ಕ್ಯಾಂಡಿ ಕ್ರಶ್ ಆಗ್ತಾರೆ ಅಂತ ಮೊಬೈಲ್ಗಳು ಗೇಮಿಂಗ್ ಆಡೋದು ಖಂಡಿತ. ಅವ್ರಿಗೆ ಅಂಥ ಪಬ್ಜಿ ಆಡುವಂಥ ಅಧಿಕಾರಿಗಳ ಸಂಖ್ಯೆ ತೀರಾ ಬೆರಳೆಣಿಕೆ ಅಷ್ಟಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಅದೇ ಅಲ್ಲಿ ಕೂತ್ಕೊಂಡು ಸೋಷಿಯಲ್ ಮೀಡಿಯಾ ಅಥವಾ ಕೆಲಸಗಳು ಮಾಡ್ತಿರ್ತಾರೆ, ಅಥವಾ ಅಥವಾ ಹೀಗೆ ಪಕ್ಕದಲ್ಲಿ ಆಡ್ದಂಗೆ ನಿಲ್ಸ್ಕೊಂಡು ಅಲ್ಲಿ ನಿಲ್ಕೊಂಡು ಕತೆ ಹೊಡಿತಾ ಇದ್ನಲ್ಲ, ಹಂಗೆ ಪಕ್ಕದಲ್ಲಿ ಆಡ್ದಂಗೆ ನಿಲ್ಕೊಂಡು ಕತೆ ಹೊಡಿತಾ ಇರ್ತಾರೆ, ಅಡ್ರಲ್ಲೊಂದು ಮಾಡ್ತಿರ್ತಾರೆ. ಈಗ ನಾನು ನಡ್ಕೊಂಡು ಹೋಗ್ತಿರೋ ಸ್ಟೈಲ್ ಮತ್ತು ಮಾತಾಡ್ತಿರೋ ಜಾತಿಯನ್ನು ಎರಡನ್ನೂ ನೋಟಿಸ್ ಮಾಡಿ, ನಾನು ಮಧ್ಯಾಹ್ನದತ್ತು ಓಡಾಡ್ತಿರ್ತೀನಲ್ಲ ಅದನ್ನು ಇದನ್ನು ಕಂಪೇರ್ ಮಾಡಿ ಗೊತ್ತಾಗುತ್ತೆ. ಏನಂದರೆ ನಾನು ಮಧ್ಯಾಹ್ನ ಊಟ ಮಾಡಿರೋದು, ಊಟ ಮಾಡ್ಬಿಟ್ಟು ಮಲಗಿಬಿಟ್ಟಿದ್ದೆ. ಊಟ ಮಾಡಿ ಮಲಗಾದ್ಮೇಲೆ ಬೇರೆ ಏನೂ ತಿಂದಿಲ್ಲ, ಕುಡ್ದಿಲ್ಲ, ಏನೂ ಮಾಡಿಲ್ಲ. ಸೊ ಹೀಗಾಗಿ ಫುಡ್ ಅಡಲ್ಟ್ರೇಷನ್ ಲೆವೆಲ್ ಕಡಿಮೆ ಇದೆ. ಅಂದರೆ ನನ್ನ ಬಾಡಿಯಲ್ಲಿ ಕೆಮಿಕಲ್ ಡ್ರಗ್ಸ್ ಕಡಿಮೆ ಇದೆ ತೀರಾ ಇವಾಗ. ಹೀಗಾಗಿ ಫ್ರೀ ಅಂತ ಮಾತಾಡ್ತಾ ಇದ್ದೀನಿ, ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಊಟದಲ್ಲಿ ಆಳು ಮುಳು ಹಾಕ್ಕೊಟ್ಬಿಟ್ಟಿರ್ತಾರಲ್ಲ, ಹೀಗಾಗಿ ಪೂರಾ ಆಡ್ಕೊಂಡು ಹೋಗ್ತಿರ್ತೀನಿ. ಆರ್ಗನೈಸ್ಡ್ ಇದೆಲ್ಲ ಪೂರ್ತಿ ಆರ್ಗನೈಸ್ಡ್. ಇದೊಂದು ಕುಬುದಲ್ಲಿ ಪರವಾಗಿ ಅದು ಕೈಯಲ್ಲಿ ಕುಶಾಲಿ ಅಂತ ಏನೋ ಇದೆ. ಸೊ ಹತ್ರ ಅಂದರೆ ಊಟದಲ್ಲಿ ಏನೋ ಹಾಕ್ಕೊಬಿಟ್ಟಿರ್ತಾರಲ್ಲ, ಹೀಗಾಗಿ ತಿರುಗಾಡ್ಕೊಂಡು ಹೋಗ್ತಿರ್ತಾರೆ. ಅದು ನಮ್ಮವ್ವ ಲಕ್ಷ್ಮಮ್ಮ ಇದ್ದಾರಲ್ಲ, ಅವ್ರು ಕ್ಲೇಮ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಆ ಮುದುಕಿ ಲೌಡ ಎಲ್ಕು ನಿಂತ್ಕೊಂಡಿದ್ದು. ವಯಸ್ಸಲ್ಲಿ ದೊಡ್ಡವರು ಬೈಬಾರ್ದು, ಏನು ಮಾಡೋದು, ಅವ್ರು ಆಡೋದು ಮಿಂಡ್ರಿಗೂ ಆಟಗಳು ಇರ್ತಾವಲ್ಲ, ಅದು ತಡ್ಕೊಳಕ್ಕಾಗಲ್ಲ ಹಸುಗಳು ಮಕ್ಕಳು. ಗೋಡಾನ್ ಫಾರ್ಮುಲಾ ಅವಮ್ಮನ ಗೋಡಾನ್ಗೆ ಹೋಗ್ಬೇಕಂತ ಯಾಕೆ ಅಂತ ಅವಳನ್ನ ಕೇಳಬೇಕು. ಅಗಿ ಒಳಗೆ ಹೋಯ್ತಾ ಇದ್ದಲ್ಲ ಅವನು. ಸುಮ್ಮನೆ ಅಂಗಡಿ ಮುಂದೆ ನಿಂತಿದ್ದ. ನನ್ನ ಮುಂದೆ ಪಾಸ್ ಆಗ್ತಿದ್ದಂಗೆ ಅಂಗಡಿ ಒಳಗೆ ಹೋಗ್ತಾನೆ. ಆರ್ಗನೈಸ್ಡ್ ಆಟೋ KA09AB 402 ಅಭಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮದ್ದೂರು 19D7102 ಗಾಡಿ. ಅದು ಮದ್ದೂರು ಅಂತ ಬರೆದಿತ್ತು. ಮದ್ದೂರಮ್ಮ ಅಂದರೆ ಇವರು ಯಾರು ಮಂಡ್ಯ ಮತ್ತು ಮದ್ದೂರು ರೋಡೆ ಫಾರ್ಮುಲಾ ಮದ್ದೂರು. ಅಭಿಷೇಕ್ ಅಂಬರೀಷ್ ಇಲ್ಲಿ ಮುಂದೆ ಆಟೋ ನಿಂತಿರೋದು KA09AB 402 ಆಗಿರೋದ್ರಿಂದ ಅಭಿಷೇಕ್ ಅಂಬರೀಷ್ ರಿಲೇಟೆಡ್ ಕ್ಲೀನಾಗಿ ಕವರ್ ಮಾಡ್ಕೊಂಡ್ರೆ ನೋಡೋದು. ಧೈರ್ಯ ಮೆಚ್ಚಬೇಕು ಇವ್ರು ಧೈರ್ಯ ಮೆಚ್ಚಬೇಕು. ಜನ ಓಡಾಡ್ತಾರಲ್ಲ ಪ್ರಶ್ನೆ ಮಾಡಿದೆ, ಯಾರೂ ಪ್ರಶ್ನೆ ಮಾಡಲ್ಲ ಗುರು. ಪೊಲೀಸರು ಪ್ರಶ್ನೆ ಮಾಡಲ್ಲ, ಜನಗಳೇ ಪ್ರಶ್ನೆ ಮಾಡಲ್ಲ. ಸುಮ್ಮನೆ ನಿಲ್ಸ್ಕೊಂಡು ನಿಂತಿರ್ತಾರೆ ನೋಡಿ. ಸ್ಪಾಟಲ್ಲೆಲ್ಲ ಪೊಲೀಸ್ ಇದ್ದಾರ, ಯಾರೂ ಇಲ್ಲ. ಅವ್ರದ್ದು ಏನೇನು ಶಿಸ್ತಾಗಿ ಸಲ್ಯೂಟ್ ಹೊಡೆದ್ಬಿಟ್ಟು ಸಂಬಳ ಇಸ್ಕೊಳ್ಳೋದು ಅಷ್ಟೇ ಕೆಲಸ, ಬೇರೆನೇನೂ ಇಲ್ಲ. ಅಸಹ್ಯ ಆಗುತ್ತೆ ಗುರು, ನಿಜ ಹೇಳ್ತೀನಿ. ಡಿಪಾರ್ಟ್ಮೆಂಟ್ ಇದೆಯಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್, ಅವ್ರಿಗಿಂತ ಅಸಹ್ಯವಾದ ಜನ ಬೇರೆ ಯಾರೂ ಇಲ್ಲ. ಶುದ್ಧ ಸೋಂಬೇರಿಗಳು, 24 ಕ್ಯಾರೆಟ್ ಸೋಂಬೇರಿಗಳು ಅಂದರೆ ಅಂತ ಯಾರಿದ್ರೆ ಅವ್ರುಗಳ. 18B7893 ಗಾಡಿ ಅದು, ಮೈಲಾರಿ. ಮುಂದೆ ಆ್ಯಕ್ಚುಲಿ ಮೈಲಾರಿ ಬರೆದಿತ್ತು, ಬಿಕಾಸ್ ಮೈಲಾರಿ ಹೋಟ್ಲಿದೆಯಲ್ಲ, ಅವನು ಬಸಪ್ಪ ಬಂದು ಇದೆಲ್ಲ ಪಾರ್ಕಲ್ಲಿ ನಿಂತ್ಕೊಳ್ತಾನೆ ಯಾವಾಗಲೂ, ಅದಕ್ಕೆ ರಿಲೇಟೆಡ್. ಅಲ್ಲಿ ನಿಂತ್ಕೊಂಡು ಹುಡುಗಿರಲ್ಲಿ ಹಾಕ್ತಿರ್ತಾರೆ. ಸಿಗಾಬಡೆ ವಿಜುವಲ್ಸ್ ಕವರ್ ಮಾಡಿದ್ದೀನಿ ಒಂದು. ಸೊ ರಿಲೇಟೆಡ್ ಅದಕ್ಕೆ ತೋರಿಸ್ತಾ ಇರೋದು. ಆರ್ಗನೈಸ್ಡ್ ಇವ್ರುಗಳು. ಒಂದು ಕೈ ನೋಡಿ. ಸೌಂಡ್ ಕೇಳಿಸ್ಕೊಬರು, ಚಡ್ಡಿ ಹಾಕೋಗ್ತಾರೆ ಒಂದು. ಆ್ಯಕ್ಚುಲಿ ಇಲ್ಲಿ ಏನಕ್ಕೆ ಮಾಡ್ತಾ ನಿಂತಿರೋದು ಅಂದರೆ, ನಾನೀಗ ಬ್ಯಾಟ್ರಿ ಚಾರ್ಜ್ ಮಾಡಿಕೊಂಡು ನೆನ್ನೆ ಬೆಳಿಗ್ಗೆನಲ್ಲಿ ವೀಡಿಯೋ ರೆಕಾರ್ಡ್ ಮಾಡಿರೋದು ಮತ್ತು ಪೊಲೀಸ್ ಕಂಪ್ಲೇಂಟ್ ಈಗ ಆಲ್ರೆಡಿ ಬರೆದಿದ್ದೀನಲ್ಲ. ಸೊ ಅದನ್ನು ಕಂಪ್ಲೇಂಟ್ ಲೆಟ್ರನ್ನ ಫೈಲ್ ಮಾಡೋ ಅಂದರೆ ಪೋಸ್ಟ್ ಮಾಡೋ ನಿಟ್ಟಿನಲ್ಲಿದ್ದೀನಿ. ಸೊ ಮೊಬೈಲ್ ಬ್ಯಾಟ್ರಿ ಇದ್ದರೆ ತಾನೇ ನಾನು ಪೋಸ್ಟ್ ಮಾಡೋಕ್ಕಾಗೋದು. ಸೊ ಅದಕ್ಕೋಸ್ಕರ ಅದೆಲ್ಲ ಆಟಗಳು. ಇವಾಗ ಶಿವರಾಜ್ ಅಂತ ಯಾರೋ ಒಬ್ಬ ಫೋನ್ ಮಾಡಿದ್ನಲ್ಲ, ಸೊ ಅದು ರಿಲೇಟೆಡ್. ಶ್ರುತಾ ಬಳ್ಳಾಳ್ ಹೆಸರಲ್ಲಿ ಶ್ರುತಾ ಬಳ್ಳಾಳನ್ನ ಕವರ್ ಮಾಡ್ಕೊಳ್ತೀವಿ ನಾವು ಅಂತ.
ಸಿಕ್ಕಾಪಟ್ಟೆ ಸಪೋರ್ಟ್ ತೊಗೊಳ್ತೀವಿ ಅಂತ ನಾವು ಪ್ರೆಸೆಂಟ್ ಮಾಡ್ತಾ ಹೇಳ್ತಾರೆ. ಯಾವ ಬಸ್ಸು ಹತ್ತಲಿಲ್ಲ, ಇಳಿಲು ಯಾವ ಬಸ್ ಹತ್ತಲೂ ಇಲ್ಲ, ಇಳಿಲೂ ಇಲ್ಲ. ತುಂಬ ಹೊತ್ತಿಗೆ ಇಟ್ಕೊಳ್ಳಿಲ್ಲ, ಗಾಡಿ ಬರ್ತಾರೆ. ನಾನು ಮೊಬೈಲ್ ಚಾರ್ಜ್ ಮಾಡ್ತಾನೆ ಇದ್ದೀನಿ. ನನ್ನ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ 30% ಇತ್ತು, ಇವಾಗ 60% ಇದೆ. ವಿತ್ ಎಡಿಟಿಂಗ್ ಮಾಡ್ತಾಯಿದ್ದೀವಿ, ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಸೊ ಎಡಿಟಿಂಗ್ ಒಂದು ದಿವಸದ ಎಕ್ಸ್ಪೋರ್ಟ್ ಆಯಿತು, 2ನೇ ದಿವಸದ ಈಗ ಎಕ್ಸ್ಪೋರ್ಟ್ಗೆ ಆಗ್ತಾಯಿದ್ದೀನಿ. ಸುಮಾರು ಹೊತ್ತಾಯಿತು ಇಲ್ಲಿ ನಿಂತ್ಕೊಂಡು, ನಾನು ಸುಮ್ಮನೆ ಬಂಬಡೆ ಹೊಡಿತಾ ಇದ್ದಾರೆ ಒಂದೇ ಸಲ.